ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಓಂ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಶ್ರೀರಾಮಕೃಷ್ಣ ಆರಾತ್ರಕದಲ್ಲಿ ಸಂಪದ ತವ ಶ್ರೀಪದ ಆ ಚರಣವನ್ನು ಕಳೆದ ಬಾರಿ ನೋಡಿದ್ದು. ಈಗ ನಮೋ ನಮಗೆ ಹೋಗಬೇಕು. ಬಹುಶಃ ಇವತ್ತಿಗೆ ನಮ್ಮ ಈ ಆರಾತ್ರಿಕ ಈ ಖಂಡನ ಭಾವಬಂಧನದ ಮುಕ್ತಾಯ ಆಗಬಹುದು. ಹೆಚ್ಚೇನು ಹೇಳಲಿಕ್ಕಿಲ್ಲ ಅಲ್ಲಿ, ಯಾಕಂದರೆ ಉಪನಿಷತ್ತು ಭಾವನೆಗಳು ಜಾಸ್ತಿ ಬರ್ತವೆ ನಮೋ ನಮನಲ್ಲಿ. ಆಮೇಲೆ ಮುಂದೆ ಓಂ ಹ್ರೀಂ ಮೃತಂ ತೊಳಕ್ಕೆ ಬದಲು ಬಹುಶಃ ಈಗಾಗಲೇ ಶ್ರೀರಾಮಕೃಷ್ಣ ಬಗ್ಗೆ ಚಿಂತನೆ ಮಾಡಿದ್ದೇವೆ. ಪ್ರಕೃತಿ ಪರಮ ನೋಡಿ ಆಮೇಲೆ ಓಂ ಹ್ರೀಂ ಮೃತಂಗೆ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರೋಣ. ಇಲ್ಲಿ ಈ ಸಂಪದ ತವ ಶ್ರೀಪದ ಭವಘೋಷಪದ ವಾರಿಯ ಥಾಯ್ ಅದು ಹೇಳ್ತಾ ಇದ್ದಾಗ ನಾನು ಕಳೆದ ಬಾರಿ ಉದಾಹರಣೆ ಕೊಟ್ಟಿದ್ದೆ. ನಾನು ನಮ್ಮ ಶಿವಮಹಿಮ್ನ ಸ್ತೋತ್ರದ್ದು, ಆಮೇಲೆ ನಾವು ಗೋಷ್ಪದೀಕೃತ ವಾರೀಶಂ ಇದರ ಉದಾಹರಣೆ ಕೊಟ್ಟಿದ್ದೆ. ಹಾಗೆಯೇ ನಮ್ಮ ಶಂಕರಾಚಾರ್ಯ ಸ್ತೋತ್ರ ಯತ್ಪಾದ ಪದ್ಮ ಮಕರಂದ ಕರ್ಣ ದರಿದ್ರೇ ಅದರ ಉದಾಹರಣೆಯನ್ನು ಕೊಟ್ಟಿದ್ದೆ. ಹೇಳ್ತಾರಲ್ಲ, ಆ ದೇವಿಯ ಕಾಲಿನ ಕಿರು ಬೆರಳಿನ ಒಂದು ಕಣ ಈ ಭೂಮಿ. ಆಮೇಲೆ ತ್ರಸರೇಣು ಅಂತ ಒಂದು ಪದ ಉಪಯೋಗಿಸಿದ್ವಿ. ತ್ರಸರೇಣು ಅಂತಂದರೆ ಸೂರ್ಯ ಅಂತ ಅರ್ಥ. ತ್ರಸರೇಣು ಸೂರ್ಯ ಅಂತ ಹೇಳ್ತಾರೆ. ಯಾಕೆ ಸೂರ್ಯ ಅಂತ ಹೇಳ್ತಾರೆ ಅಂತಂದರೆ, ಆ ಸೂರ್ಯ ಕಿರಣದಲ್ಲಿ ಕಾಣುವಂಥ ಧೂಳಿನ ಒಂದು ಕಣಕ್ಕೆ ತ್ರಸರೇಣು ಅಂತ ಕರೀತಾರೆ. ಅಂದರೆ ಒಂದು ಪರಮಾಣು ಮೂರು ಪರಮಾಣು ಸೇರಿ ತ್ರಸರೇಣು. ಲೆಕ್ಕಾಚಾರ ಬೇಕಿಲ್ಲ ಅಂತ ಇಟ್ಕೊಳ್ಳಿ, ಅದು ಸುಮ್ಮನೆ ಲೆಕ್ಕ ಹೇಳ್ತಾರೆ. ಆ ಕಿರಣ ಅವಳ ಶರೀರದ ಒಂದು ಕೊಳೆ, ಅದು ಏನು ಒಂದು ಸೂರ್ಯನಿಗೆ ಹೋಲಿಕೆ. ಆಕೆಯ ಶರೀರದ ಒಂದು ಧೂಳಿನ ತ್ರಸರೆ ಒಂದು ಕಣ ಅದು ಸೂರ್ಯ ಅಂತೆ, ಒಂದು ಸೂರ್ಯ. ಆದ್ದರಿಂದ ಇದನ್ನೆಲ್ಲ ಕಲ್ಪನೆಗಳು ಯಾಕೆ ಕೊಡ್ತಾರೆ ಅಂತಂದರೆ, ಆಮೇಲೆ ಈ ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರೆಲ್ಲ ಒಂದು ಕೀಟ ಅವಳ ಮುಂದೆ ಇತ್ಯಾದಿ ಶಂಕರ ವರ್ಣನೆ, ಆ ಸ್ತೋತ್ರದ ವರ್ಣನೆ ಇರುವುದು. ಆಮೇಲೆ ನಮ್ಮ ಶಂಕರ ಬ್ರಹ್ಮಾಂಡ ಬಾಂಡೋದರಿ, ತನ್ನ ಉದರದಲ್ಲಿ ಬ್ರಹ್ಮಾಂಡಗಳೆಲ್ಲ ಇದೆ, ಸೃಷ್ಟಿಕರ್ತೆ ಶ್ರೀರಾಮಕೃಷ್ಣ ಅದಕ್ಕೆ ಬ್ರಹ್ಮಯೋನಿ ಅಂತ ಉದಾಹರಣೆ ಕೊಟ್ಟಿದ್ದಾರೆ. ಇದರ ಈ ವಿರಾಟ್ ಕಲ್ಪನೆ, ಈ ವಿರಾಟ್ ಕಲ್ಪನೆಯನ್ನು ಯಾಕೆ ಕೊಡ್ತಾರೆ ಅಂದರೆ, ಮನುಷ್ಯನಿಗೆ ತನ್ನ ಬುದ್ಧಿಗೆ ಮೀರಿ ಆಲೋಚಿಸುವ ಶಕ್ತಿ ಇರೋದಿಲ್ಲ. ಯಾವಾಗಲೇ ಆಗಲಿ ನೋಡಿ, ನಮಗೆ ಕಲ್ಪನೆ ಮನೇಲಿದ್ದವ್ರಿಗೆ, ತಮ್ಮ ಮನೆ ತಮ್ಮ ಕುಟುಂಬದ ಆಚೆ ಕಲ್ಪನೆ ಹೋಗೋದು ಭಾಳ ಅಪರೂಪ. ಆಮೇಲೆ ಆಶ್ರಮಕ್ಕೆ ಬಂದರೆ ಒಂದಷ್ಟು ಭಕ್ತರು ಸಿಗ್ಬೋದು, ನಿಮ್ಮದೇ ಆದ ಭಕ್ತರು ಇದ್ದಾರೆ, ಅಲ್ಲಿಂದ ಹೊರಗೆ ಹೋಗೋದಿಲ್ಲ ಅದು ಅಲ್ವೇ. ಭಕ್ತರಲ್ಲೂ ಗ್ರೂಪಿಸಮ್ ಇದೆ, ಅದು ದಾಟೋದಿಲ್ಲ ಅಲ್ಲಿಂದ ಆಲೋಚನೆಗಳು. ನಾನು ಒಪ್ತೇನೆ, ನಮ್ಮ ಮನಸ್ಸಿಗೆ ಸರಿದೂಗುವ ಭಕ್ತರ ಸಂಪರ್ಕ ನಮಗೆ ಇದೆ ಅಂತ ಒಪ್ತೇನೆ. ಆದರೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾವು ಕ್ರಿಟಿಸೈಸ್ ಮಾಡೋದೇನು ತಪ್ಪೋದಿಲ್ಲ. ಯಾಕೆ, ನನ್ನ ಭಾವನೆ ಅವನನ್ನು ಎಕ್ಸ್ಕ್ಲೂಸಿವ್ ಮಾಡ್ಕೊಳುತ್ತೆ, ಇನ್ಕ್ಲೂಸಿವ್ ಇರೋದಿಲ್ಲ ನನ್ನ ಕಲ್ಪನೆಗಳು. ಆದ್ದರಿಂದ ಈ ಬುದ್ಧಿ ಇಟ್ಕೊಂಡು ಭಗವಂತನ ವಿರಾಟ್ ಸ್ವರೂಪ ಕಲ್ಪಿಸ್ಕೊಳ್ಳೋದು ಹೇಗೆ? ನಮಗೆ ಅನುಭೂತಿ ಇಲ್ಲ, ಸಾಧನೆ ಇಲ್ಲ, ಶಕ್ತಿ ಇಲ್ಲ, ತಪಸ್ಸಿಲ್ಲ. ಆದ್ದರಿಂದ ಋಷಿಗಳೆಲ್ಲ ಅದಕ್ಕೆ ನೀನೇನು ಆಲೋಚನೆ ಮಾಡ್ತಿಲ್ಲ, ಅದಕ್ಕೆ ಶ್ರೀರಾಮ ವಿವೇಕಾನಂದ ಕಲ್ಪನೆ ಕೊಡ್ತಾರಲ್ಲ, ಈ ಹಸು ಒಂದು ಭಗವಂತನ ಕಲ್ಪಿಸ್ಕೊಂಡ್ರೆ ಹೆಚ್ಚೇನು, ದೊಡ್ಡ ಹಸು 1000 ಲೀಟರ್ ಹಾಲು ಕೊಡುತ್ತೆ. ಒಂದು ಬೆಕ್ಕು, ನನಗಿಂತ 1000 ಮಟ್ಟದ ಎತ್ತರದ ಬೆಕ್ಕು, ಅದು ಭಗವಂತ. ಅದಕ್ಕೆ ಮನುಷ್ಯ ಏನು ಕಲ್ಪಿಸ್ಕೊಳ್ತಾನೆ? ಮನುಷ್ಯ ರೂಪಿಯಾಗೇ ತನ್ನ ಭಗವಂತನ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ವಿನಃ ಅದಕ್ಕಿಂತ ಅತೀತ ಅನಂತ ಸರ್ವಶಕ್ತಿ ಸರ್ವವ್ಯಾಪಿ ಸರ್ವಜ್ಞ ಕರುಣಾಮಯ ಇದ್ಯಾವುದು ಕಲ್ಪನೆಗೆ ಬರೋಲ್ಲ. ಇದು ಬರಬೇಕು. ಆಗ ಬಂದಾಗ ಸಂಪದ ತವ ಶ್ರೀಪದ ಆಗುವುದು. ಅದಕ್ಕೆ ಈ ವಿರಾಟ್ ಕಲ್ಪನೆಗಳನ್ನೆಲ್ಲ ನಮ್ಮ ಋಷಿಮುನಿಗಳು ಶಾಸ್ತ್ರಗಳು ನಮ್ಮ ಮುಂದೆ ಪ್ರಮಾಣವಾಗಿ ಕೊಡ್ತದೆ. ಇದರ ಮೇಲೆ ಚಿಂತಿಸಿ ಧ್ಯಾನಿಸಿದಾಗ ನನ್ನ ಮನಸ್ಸಿನ ಆಲೋಚನೆಗಳು ಸ್ವಲ್ಪ ವಿಶಾಲವಾಗ್ತಾ ಬರ್ತದೆ. ಮೈ ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡ್ಸ್. ಅದು ಆಗಬೇಕದು.
ಆ್ಯಕ್ಚುಲಿ ಇವಾಗ ಹೇಳಿದೆ ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳೋ ಆಗಿಲ್ಲ. ಕಾನ್ಷಿಯಸ್ನೆಸ್ ಇಸ್ ಆಲ್ವೇಸ್ ಎ ಕಾನ್ಷಿಯಸ್ನೆಸ್. ಆದರೂ ಒಂದು ಅರ್ಥಕ್ಕೋಸ್ಕರ ಆ ರೀತಿಯಾಗಿ ಕಲ್ಪನೆಗಳನ್ನೆಲ್ಲ ಕೊಡ್ತೇವೆ. ಆದ್ದರಿಂದ ಈ ವಿರಾಟ್ ಕಲ್ಪನೆಗಳನ್ನೆಲ್ಲ ಮನಸ್ಸಿಗೆ ತಗೋಬೇಕು. ಅವನು ಸಂಬಂಧ ಮನುಷ್ಯ ರೂಪಿಯಲ್ಲಿ ಪ್ರಾರಂಭ ಆಗೋದು ಸಹಜ, ಯಾಕಂದರೆ ನಾವು ಮನುಷ್ಯರೇ, ಕೊನೆಗೂ ಶರೀರ ಹೊತ್ತೆ ಕೊನೆಗೆ ಶರೀರ ಬಿಡಲೇಬೇಕು. ಆದ್ದರಿಂದ ಮನುಷ್ಯ ಕಲ್ಪನೆಗಳಿರುವುದು ಸಹಜ, ಸಂಬಂಧವು ಮನುಷ್ಯ ರೂಪಿಯಾಗೇ ಇರ್ತದೆ, ಸಹಜ, ಒಪ್ಪುವಂಥದ್ದು. ಆದರೆ ಅವನು ಬರೀ ಮನುಷ್ಯನಲ್ಲ, ಅದು ನೆನಪಿರಬೇಕು. ಅವನು ವಿರಾಟ್. ವಿರಾಟ್ ಅಂದರೆ ಏನು? ಈ ಭಾವದ ಎಲ್ಲ ವಿರಾಟ್ ಅವನು. ನಮ್ಮ 11ನೇ ಅಧ್ಯಾಯದಲ್ಲೂ ಕೂಡ ಇವನು ಹೇಳ್ತಾನಲ್ಲ, ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಪಶ್ಯಾಮಿ ದೇವಾನ್ ಸ್ತವ ದೇವ ದೇಹೇ ಸರ್ವಾನ್ ತಥಾ ಭೂತ ವಿಶೇಷ ಸಂಘಾನ್. ವರ್ಣಿಸ್ಕೊಂಡು ಹೋಗ್ತಾನೆ ಅವನು. ಮೊದಲು ಭಯ ಪಡ್ತಾನೆ, ಭಯಗ್ರಸ್ತನಾಗೆ ವರ್ಣಿಸ್ತಾನೆ ಅವನು, ಸಾಧಾರಣವಾಗಿ ವರ್ಣನೆ ಮಾಡೋದಿಲ್ಲ. ಅವಾಗ ಅವನೇನು ಹೇಳ್ತಾನೆ, ನಿನ್ನಲ್ಲಿ ಎಲ್ಲ ದೇವದೇವಿಯರನ್ನ ಕಾಣ್ತಾ ಇದ್ದೀನಲ್ಲಪ್ಪ, ನಿನ್ನ ದೇಹದಲ್ಲಿ ಎಲ್ಲ ಋಷಿಗಳು ಕಾಣಿಸ್ತಾ ಇದ್ದಾರೆ, ನಿನ್ನ ದೇಹದಲ್ಲಿ ಕಮಲಾಸನಾಗಿ ಬ್ರಹ್ಮನ ಕಾಣ್ತಾ ಇದ್ದಾನೆ, ಎಲ್ಲರೂ ನಿನ್ನಲ್ಲೇ ಇದ್ದಾನೆ ಅಂತ ಇವನು ಭಾವನೆಯನ್ನು ಹೇಳ್ತಾನೆ. ಅರ್ಜುನ ಕಾಣ್ತಾನವನು. ಯಾವಾಗ ಈ ವಿರಾಟ್ ಕಲ್ಪನೆ ಬರುವುದಿಲ್ಲವೋ ಅಲ್ಲಿವರೆಗೂ ಭಯ ಹೋಗೋದಿಲ್ಲ ಅವನಿಗೆ. ಯಾಕೆ ವಿಶ್ವರೂಪ ದರ್ಶನ ಮಾಡಿಸ್ಬೇಕಾಗಿತ್ತು ಅರ್ಜುನನಿಗೆ ಕೃಷ್ಣ? ಎಷ್ಟು ಉಪದೇಶ ಕೊಟ್ಟ ಅವನೇನು. ಕ್ಲೈಭ್ಯಂ ಮಾಸ್ಕಮಪಾತ ನೈತತ್ವೀಪವದ್ಯತೆ ಶುದ್ರಂ ಹೃದಯ ದೌರ್ಬಲ್ಯ ತ್ಯಕ್ತೋತಿಷ್ಠ ಪರಂತಪ 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಇವನು ಆಳೋದಕ್ಕೆ ಶುರು ಮಾಡಿದಾಗ ಕೃಷ್ಣ ಹೇಳುವಂಥ ಮಾತು, ವಿವೇಕಾನಂದ ಹೇಳ್ತಾರೆ, ಇಫ್ ಮೈ ಚಿಲ್ಡ್ರನ್ ಕ್ಯಾನ್ ಟೀಚ್ ದಿಸ್ ಶ್ಲೋಕ ಟು ದ ಹೋಲ್ ವರ್ಲ್ಡ್, ಆಲ್ ಮಿಸರೀಸ್, ಆಲ್ ಡೀಸರ್ಸ್, ಆಲ್ ಗ್ರೀಫ್ ವಿಲ್ ವ್ಯಾನಿಶ್ ಫ್ರಮ್ ದ ಫೇಸ್ ಆಫ್ ದ ಅರ್ತ್ ವಿತಿನ್ 3 days. ಇದು ಸ್ವಾಮೀಜಿ ಹೇಳುವಂಥ ಮಾತು. ಈ ಕ್ಲೈಭ್ಯಂ ಮಾಸ್ಮಗ ಪಾತಕ್ಕೆ ಅರ್ಥ ಹೇಳೋದು ಸ್ವಾಮೀಜಿ. ನನ್ನ ಶಿಷ್ಯರೇನಾದರೂ ಈ ಒಂದೇ ಒಂದು ಶ್ಲೋಕನ ಜಗತ್ತಿನಲ್ಲಿ ಎಲ್ಲ ಕಡೆ ಸಾರ್ಲಿಕ್ಕೆ ಸಾಧ್ಯ ಆದರೆ ಈ ಜಗತ್ತಿನ ದುಃಖಗಳು 3 ದಿವಸದಲ್ಲಿ ನಾಶ ಆಗ್ತದೆ. ಇದು ಹೊತ್ತು ಇದನ್ನು ಕೇಳಿಸ್ಕೊಂಡು ಅರ್ಜುನ ಯುದ್ಧಕ್ಕೆ ತಯಾರಾಗಲಿಲ್ಲ. ಆಮೇಲೆ ಮತ್ತೆ ಹೇಳಬೇಕು, ನಾನು ಯಾರು ನೋಡಪ್ಪ ನೀನು. ಯಾಕೆ? ಮನುಷ್ಯನ ಬುದ್ಧಿನೇ ಹಾಗೆ. ಈ ಶರೀರ ಹೊತ್ತ ಮೇಲೆ ಇದೊಂದು ದೊಡ್ಡ ದೋಷ, ಅದು ಇದಾಗೋಗಿದೆ. ಅದು ನಮ್ಮಲ್ಲಿ ಆರೋಪ ಆಗೋಗ್ಬಿಟ್ಟಿದೆ. ನಾನು ಸೀಮಿತ ಎಂಬ ಕಲ್ಪನೆಯ ಆರೋಪ ಆಗಿಬಿಟ್ಟಿದೆ. ಆದ್ದರಿಂದ ಈ ವಿರಾಟ್ ಕಲ್ಪನೆಗಳನ್ನೆಲ್ಲ ನಾವು ಕಲ್ಪಿಸ್ಕೊಳ್ಳೋದಾದರೆ ಭಗವಂತನ ಚಿಂತನೆ, ಅವನನ್ನು ನಾನು ಮನುಷ್ಯ, ಅವನ ಏನು ಸಾಧ್ಯ ಇಲ್ಲ, ನನ್ನನ್ನು ಅವನ್ನ ನಾನು ಸ್ನೇಹಿತ ಅಂತ ಮಾಡಿಕೊಂಡು ಕೂಡ ನನ್ನ ದುಃಖ ಹೋಗೋದಿಲ್ಲ. ಆದ್ದರಿಂದಲೇ ಈ ಸಂಪದ ತವ ಶ್ರೀಪದ ಆಗಬೇಕಂದ್ರೆ ಒಂದು ಅಂಗದಲ್ಲಿ, ಒಂದು ಭಾವದಲ್ಲಿ ಆ ಪರಮಾತ್ಮನ ವಿರಾಟ್ ಕಲ್ಪನೆಗಳು ಮನಸ್ಸಿಗೆ ಬರಬೇಕು. ಅದಕ್ಕಾಗಿ ಹೇಳೋದು ಉಪನಿಷತ್ತು ಓದಬೇಕು, ತಿಳಿಯಬೇಕು ಅಂತ ಹೇಳುವಂಥದ್ದು. ಆಮೇಲೆ 2ನೇ ಪ್ರೇಮಾರ್ಪಣ ಸಮದರ್ಶನ, ಜಗಜ್ಜನ ದುಃಖ ಜಾಯ್. ಹೀಗೆಲ್ಲ ಆದಾಗ ಸಹಜ ನಮ್ಮ ದುಃಖ ಎಲ್ಲ ನಾಶ ಆಗಲೇಬೇಕು, ಅಗತ್ಯ ಇಲ್ಲ, ಆಗಲೇಬೇಕು. ಆಮೇಲೆ ಈಗ ಮುಂದಿನ ಸಾಲ ಏನು ಬರ್ತದೆ, ನಮೋ ನಮೋ ಪ್ರಭು ವಾಕ್ಯಮನಾತೀತ ಮನುವಚನೈಕಾಧಾರ್. ಅವನು ವಾಕು ಮನಸ್ಸಿಗೆ ಅತೀತ, ಮನಸ್ಸು ವಚನಕ್ಕೆ ಆಧಾರ. ಇದು ಉಪನಿಷತ್ ವಾಕ್ಯಗಳು ಅಂತ ಇಟ್ಕೊಳ್ಳಿ. ವಾಕು ಮನಸ್ಸಿಗೆ ಅತೀತ ಅಂತಂದರೆ ಯಾಕೆ ಅತೀತ ಅಂತ ಹೇಳ್ತಾರೆ? ಯಾವುದನ್ನು 2 ಅರ್ಥ ತಿಳ್ಕೊಬೇಕು. ಒಂದು, ವರ್ಣಿಸ್ಲಿಕ್ಕೆ ಆಗದೇ ಇರೋವಂಥದ್ದು ಅತೀತ. ಈಗ ಉದಾಹರಣೆ, ನಮ್ಮನ್ನ ಯಾರೋ ಬಂದು ಕೇಳ್ತಾರೆ, ಯಾವುದೋ ಒಂದು ದೇಶ, ನಮ್ಮ ಭಾರತವನ್ನು ಬಿಟ್ಟು ಅದು ಭಾರತದಲ್ಲೇ, ನೀವು ಈಗ ಕಾಶ್ಮೀರದಲ್ಲಿ ಸರಸ್ವತಿ ದೇವಸ್ಥಾನ ಒಂದೇ ಒಂದು ಇದ್ದಿದ್ದು, ಅದು ಒಡೆದೋಗಿದೆ. ಈಗ ಅದು POK, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿದೆ ಆ ಸರಸ್ವತಿ ದೇವಸ್ಥಾನ. ಆ ದೇವಸ್ಥಾನದ ವರ್ಣನೆ ಮಾಡಿ ಅಂತ ನನಗೆ ಯಾರಾದರೂ ಹೇಳಿದ್ರೆ, ನಾನು ನೋಡಿಲ್ಲ, ಅದು POKಯಲ್ಲಿದೆ, ಭಾರತದಲ್ಲಾಗಿದ್ರೆ ಹೋಗಿ ಬರ್ಬೋದಾಗಿತ್ತು. ಆದ್ದರಿಂದ ನಾನು ನೋಡಿಲ್ಲ, ಆದ್ರೇನು ವಾಕ್ಯಮನ ಅತೀತ. ಹೌದು ತಾನೆ? ಹೇಳಕ್ಕಾಗದೇ ಇದ್ದು ಅತೀತವಾದದ್ದು. ಆದರೆ ಈ ಭಗವಂತ ಹೇಳಲಿಕ್ಕೆ ಆಗದೆ ಅತೀತ ಅಲ್ಲ. ಇದು ಭಗವಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತಂದರೆ ಯಾಕೆ? ಈ ಮನಸ್ಸು ಬುದ್ಧಿ ಶಾಂತವಾದದ್ದು, ಲಿಮಿಟೆಡ್ ಆ್ಯಂಡ್ ರಿಲೇಟಿವ್. ಅವನು ಅನಂತ ಮತ್ತು ಶಾಶ್ವತ, ಆದ್ದರಿಂದ ಅತೀತ. ಈ ದೃಷ್ಟಿಯಿಂದ ಶ್ರೀರಾಮಕೃಷ್ಣರು ಸಶರೀರಿಯಾಗಿ ನಮ್ಮ ಕೊಂಡೆ ಮುಂದೆ ಬಂದರೂ ಕೂಡ ಅವನ ಅವತಾರ ವರಿಷ್ಠ ಆದ್ದರಿಂದ ವಾಕ್ಯಮನ ಅತೀತ. ಇನ್ನೊಂದು ಸ್ವಾರಸ್ಯ ಇದೆ. ಆ್ಯಕ್ಚುಲಿ ನೀವು ಸಂಪೂರ್ಣವಾಗಿ ಯಾರಿಗೆ ಓದಲಿಕ್ಕಾಗುತ್ತೋ ಅವ್ರಿಗೆ, ತಕ್ಕ ಮಟ್ಟಿಗೆ, ಸಂಪೂರ್ಣವಾಗಿ ಓದಲಿದ್ದು ಕಷ್ಟ, ತಕ್ಕ ಮಟ್ಟಿಗೆ ಎಲ್ಲರಲ್ಲೂ ಎಂದೇನೋ ಶ್ರೀರಾಮಕೃಷ್ಣ ಸಂಬಂಧಪಟ್ಟಂತೆ ಸ್ವಾಮೀಜಿ ಹೇಳಿದ್ದು, ಶಾರದಾಂಜಿ ಹೇಳಿದ್ದು ಲೀಲಾ ಪ್ರಸಂಗದಲ್ಲಿ, ಈ ಕಡೆ ರಾಜ ಮಹಾರಾಜು, ಸ್ವಾಮಿ ಬ್ರಹ್ಮಾನಂದರು,
ಹೀಗೆ ಆಮೇಲೆ ಪ್ರೇಮ ಅಂದರು, ತುರ್ಯ ಅಂದರು ಒಂದು ಕಡೆ, ಇನ್ನೊಂದು ಕಡೆ ಸುಭದ ಅಂದರು, ಅದ್ಭುತ ಅಂದರು, ಅಖಂಡ ಅಂದರು ಇನ್ನೊಂದು ಕಡೆ. ಇದೆಲ್ಲ ಓದ್ತಾ ಇದ್ದರೆ ಅವರೂ ಕೂಡ ಗ್ರಹಿಸಿದ್ದು ಅವ್ರವ್ರ ರೀತಿ ಅಂತ ಅನ್ಸುತ್ತೆ ನಮಗೆ. ಎಲ್ಲರೂ ಎಲ್ಲವನ್ನು ಹೇಳ್ತಾ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ರೆಮಿನಿಸೆನ್ಸಸ್ ಇದೆ, ಅದು ಇಲ್ಲಿ ವಿಷಯ ವಸ್ತು ಅಲ್ಲ. ಆದ್ದರಿಂದ ಸುಮ್ಮನೆ ಪ್ರಸ್ತಾಪನೆ ಇಟ್ಟೆ ಅಷ್ಟೇ. ಯಾಕೆಂದರೆ ಕೆಲವು ಅಂಶಗಳನ್ನು ಲೀಲಾ ಪ್ರಸಂಗದಲ್ಲಿ ಒಂದು ಮಾತು ಹೇಳಬೇಕು ಅಂತಿದ್ರೆ, ಲೀಲಾ ಪ್ರಸಂಗದಲ್ಲಿ ಶಾರದಾಂಜಿಯನ್ನು ಹೇಳ್ತಾರೆ ಅಂತಂದರೆ, ಅವತಾರವನ್ನು ತಾಳಿದಾಗ ಅಥವಾ ಭಗವಂತ ಅವತಾರ ತಾಳಿದಾಗ ಅವನು ತನ್ನನ್ನು ತಾನು ಮನುಷ್ಯ, ಮುಖ್ಯವಾಗಿ ಲೀಲಾ ಪ್ರಸಂಗ ಸಂಬಂಧಪಟ್ಟಂತೆ ಅದು ರಾಮಾಯಣದಲ್ಲಿ ವಾಲ್ಮೀಕಿ ಕೂಡ ರಾಮನ ಕಲ್ಪನೆಯನ್ನು ಹಾಗೆ ಉಳಿತದದು. ರಾಮ ಯಾವತ್ತೂ ನನ್ನ ಅವತಾರ ಅಂತ ಹೇಳೋದಿಲ್ಲ, ಎಲ್ಲೋ ಒಂದೆರಡು ಕಡೆ ಬಿಟ್ಟು. ಇಲ್ಲಿ ಶ್ರೀರಾಮಕೃಷ್ಣರು ತಮ್ಮನ್ನು ತಾವು ಮನುಷ್ಯ ಅಂತ ಭಾವಿಸಿ ತಮ್ಮ ಹೋರಾಟಗಳೆಲ್ಲ ಸತ್ಯ ಅಂತ ಹೇಳ್ತಾರೆ ಲೀಲಾ ಪ್ರಸಂಗದಲ್ಲಿ. ಶಾರದಾಂಜಿ ಹೇಳಿದ್ದಾರೆ ಈ ವಾಕ್ಯವನ್ನು. ತುರಿಯ ಅಂದರು ಮತ್ತು ಪ್ರೇಮ ಅನ್ನೋದು ಅಷ್ಟಾಗಿ ಇದು ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರೆ ಈ ಮಾತನ್ನು. ಇದೆಲ್ಲ ತುಂಬ ದೀರ್ಘವಾಗಿದೆ. ಯಾಕಂದರೆ ಅವನು ಪರಮಹಂಸರಿಗೆ ಇವರ ಭಾವನೆ ಏನು ಅಂದರೆ ಪ್ರೇಮ ಅಂದ್ರದ್ದು ಮತ್ತು ತುರಿಯ ಅಂದ್ರದ್ದು, ಪರಮಹಂಸನಿಗೆ ಅವನು ಹುಟ್ಟಿದಾಗಿಂದ ತಾನು ಭಗವಂತ ಅಂತ ಅರ್ಥದ್ದೇ, ಅವನು ಹೋರಾಟ ಎಲ್ಲ ನಮಗಾಗಿ ಅಂತ ಹೇಳ್ತಾರೆ. ಶಾರದಾಂಜಿಯನ್ನು ಒಪ್ಪಿಲ್ಲ ಲೀಲಾ ಪ್ರಸಂಗದಲ್ಲಿ. ನಮಗಾಗಿ ಇರ್ಬೋದು, ಆದರೆ ಕೇಳಲಿಕ್ಕೆ ಅವ್ರು ಯಾರು, ಪ್ರಶ್ನೆ ಮಾಡಲಿಕ್ಕೆ ಅವ್ರು ಯಾರು ಇಲ್ಲ ನಮ್ಮ ಮುಂದೀಗ. ಅದು ಹೇಳಿದ್ನಲ್ಲ, ನೀವು ಸುದೀರ್ಘವಾಗಿ ಅಧ್ಯಯನ ಮಾಡಿದಾಗ ಇಲ್ಲಿ ಕಲ್ಪನೆಗಳೇನು ಬರ್ತದೆ, ಇವನು ಅತೀತ ಅಂತ ಈ ವಿಚಾರ ಹೇಳಲಿಕ್ಕೆ ಹೊರಟಿದ್ದು ನಾನು. ಶ್ರೀರಾಮಕೃಷ್ಣರ ನೀವು ಭಾವನೆಗಳನ್ನು ಓದ್ತಾ ಹೋದರೆ ಎಲ್ಲೂ ಈತನ ಮನುಷ್ಯನಾಗಲೂ ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಅವತಾರನಾಗೂ ಹಿಡಿಲಿಕ್ಕೆ ಅಷ್ಟು ಅದ್ಭುತವಾಗಿದೆ ಅವನ ಲೀತೆ, ಅವನ ಸಂಘ, ಅವನ ಸಾಧನೆ, ಅವನ ತಪಸ್ಸು, ಅವನ ಅನುಭೂತಿಗಳು. ಇವು ರಾಮಕೃಷ್ಣ ಅವ್ರಿಗೆ ಆದ ಅನುಭೂತಿಗಳನ್ನೆಲ್ಲ ಲೀಲಾಪ್ರಸಂಗದ ಹೇಳಿದ್ದೇ ಕಡಿಮೆ. ಆಮೇಲೆ ಬ್ರಹ್ಮ ಅಂತ ಹೇಳ್ತಾರೆ. ಆಮೇಲೆ ಸ್ವಯಂ ವಿವೇಕಾನಂದ ಶಾರದಾಂಜಿ ಹೇಳಿರ್ತಾರೆ, ಯಾವುದೇ ಕಾರಣಕ್ಕೂ ನೀನು ಶ್ರೀರಾಮಕೃಷ್ಣ ಸಂಬಂಧಪಟ್ಟಂತೆ ಮಿರಾಕಲ್ಸ್ನ ಬರಿಬಾರ್ದು ಅಂತ. ಆಮೇಲೆ ಇನ್ನೊಂದು ಶ್ರೀರಾಮಕೃಷ್ಣ ಹೇಳಿರ್ತಾರಂತೆ, ಯಾವುದನ್ನು, ನನಗೆ ಕಾಶಿನಲ್ಲಿ ಆ ಮಣಿಕರ್ಣಿಕಾ ಘಾಟ್ನಲ್ಲಿ ಆಗಿದಂಥ ಅನುಭೂತಿಯನ್ನು ಬರಿಬಾರ್ದು ಅಂತ ಹೇಳಿರ್ತಾರಂತೆ. ಇದೆಲ್ಲ ಇತಿಶುಶ್ರುಮ ಧೀರ ಶ್ರವಣದಿಂದ ಹಿರಿಯ ಸಾಧಕಗಳಿಂದ ಕೇಳಲ್ಪಟ್ಟಿದ್ದು. ಪ್ರಭಾಂಧ್ರ ರೆಮಿನಿಸೆನ್ಸಸ್ಸಲ್ಲಿ ಬರ್ತದೆ ಇದೆಲ್ಲ. ಆದ್ದರಿಂದ ಇದು ಯಾವುದೂ ಕೂಡ ಲಿಖಿತ, ಪರಮಹಂಸನ ಅಷ್ಟು ರೀತಿಯಾಗಿ ವಿವರಿಸಬೇಕು ಅಂತ ನಿಯಮ ರಾಜ ಮಾರದ್ದು ವಿವೇಕಾನಂದರದ್ದು. ಅದಕ್ಕೆ ಏನು ಹೇಳ್ತಾ ಇದ್ದೀನಿ, ವಾಕ್ಯಮನಾತೀತ ಅಂತಿದ್ದಾನಲ್ಲ ಇವನು, ವಾಕ್ಯಮನಾತೀತ. ಯಾವುದು ಅವನು ಅವತಾರ ತಾಳಿ ಮನುಷ್ಯ ದೇಹಧಾರಿಯಾಗಿ ನಮ್ಮ ಕಣ್ಣು ಮುಂದೆ ಇದ್ದು ಅವನ ಕ್ಯಾನ್ಸರ್ ಇತ್ಯಾದಿ ಹೇಳಿದ್ರು ಇವನು ಯಾರು ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಈತ ನನ್ನ ಮನಸ್ಸು ವಚನಗಳೆಲ್ಲ ಆಧಾರ, ಅವನು ಅದಾಗಲೇಬೇಕು. ಅದಕ್ಕೆ ಆಮೇಲೆ ಇವನು ಈಶ್ವರಚಂದ್ರ ವಿದ್ಯಾಸಾಗರ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ಬ್ರಹ್ಮ ಮಾತ್ರ ಈ ಜಗತ್ತಿನಲ್ಲಿ ಉಚ್ಚಿಷ್ಟ ಆಗಿಲ್ಲ, ಏಂಜಿಲ್ ಆಗಿಲ್ಲ. ಯಾಕಂದರೆ ಹೇಳಿದ್ರು ಕೂಡ ಹೇಳ್ದಂಗೆ ಆಗಲಿಲ್ಲ. ಏನು ಹೇಳಿದ್ರು ಅದಲ್ಲ ಅದು. ಯಾಕೆ, ಅದಕ್ಕೂ ಮೀರಿದ್ದದು. ಯಾವುದು ಎಲ್ಲವೋ ಅದರ ಎಲ್ಲವನ್ನೂ ಎಲ್ಲಿ ಹೇಳಲಿಕ್ಕಾಗುತ್ತೆ ಮನುಷ್ಯ, ಯಾಕಂದರೆ ಮನಸ್ಸು ಬುದ್ಧಿ ಅಷ್ಟು ಚಿಕ್ಕದಲ್ಲ. ಆದ್ದರಿಂದ ಬ್ರಹ್ಮ ಹೇಗೆ ಉಚ್ಚಿಷ್ಟ ಆಗಿಲ್ವೋ, ಪರಮಹಂಸರ ಬಗ್ಗೆ ಎಷ್ಟೇ ವರ್ಣನೆ ಮಾಡಿದ್ರೂ ಕೂಡ ಅವನು ಉಚ್ಚಿಷ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ. ವರ್ಣನಾತೀತ, ವಾಕ್ಯಮನಾತೀತ ಅಂತ ಅವನಿಗೆ ನನ್ನ ನಮನ. ಆಮೇಲೆ ಜ್ಯೋತಿರ ಜ್ಯೋತಿ ಉಜ್ವಲ ಹೃದಯ ಕಂಧರ. ಇಲ್ಲಿ ಸಾಧಾರಣವಾಗಿ ನಿಮಗೆ ಉಪನಿಷತ್ತಲ್ಲಿ ಈ ಭಾವ ಸಹಜವಾಗಿ ತುಂಬ ಕಡೆ ಬರ್ತದೆ. ಮಾಂಡವಿಕ ಉಪನಿಷತ್ತಲ್ಲಿ ಬರ್ತದೆ, ಮತ್ತು ಕೇನೋಪನಿಷತ್ತಲ್ಲಿ ಬರ್ತದೆ ಈ ಭಾವನೆಗಳು. ಜ್ಯೋತಿರ ಜ್ಯೋತಿ ಅಂತ ಅಂದ್ರೇನು, ನಮಗೆ ಈ ಜಗತ್ತಿನಲ್ಲಿ ಜ್ಯೋತಿ ಯಾವುದಪ್ಪ? ಜ್ಯೋತಿ ಸೂರ್ಯ, ಚಂದ್ರ, ಬೆಳಕು, ನಕ್ಷತ್ರ, ದೀಪ ಇತ್ಯಾದಿಗಳು ಜ್ಯೋತಿ. ಇದರ ಉರಿವಿಕೆಗೆ ಕಾರಣನಾದವನು ಆತ, ಇದರ ಜ್ಯೋತಿ ಅವನು. ತಸ್ಯ ಭಾಸ ಸರ್ವಿದಂ ವಿಭಾತಿ ಅಂತಲೇ ಉಪನಿಷತ್ ವಾಕ್ಯ ಇರೋದು. ಅವನ ಬೆಳಕಿನಿಂದ ಇವೆಲ್ಲ ಬೆಳಗ್ತಾವೆ, ಇದಕ್ಕೆ ಸ್ವಂತ ಬೆಳಕಿಲ್ಲ ಅಂತ ಮಾತು ಬರೋದು. ಇದಕ್ಕೆ ಕೇನೋಪನಿಷತ್, ಸುಮ್ಮನೆ ನಿಮಗೋಸ್ಕರ ಉದಾಹರಣೆ ಕೊಡೋದಿದ್ದರೆ, ಈ ನಮ್ಮಲ್ಲೇ ಪುರಾಣದ ಕಥೆ ಇದೆಯಲ್ಲ, ಉಪನಿಷತ್ತಲ್ಲಿ ಆಶ್ಚರ್ಯ ಯಾವ್ದು ಬರುತ್ತೆ, ಹಂಗೆ ಬರೋದಿಲ್ಲ. ಅದು ಕೇನೋಪನಿಷತ್ತಲ್ಲಿ ಹಾಗೆ ಬರ್ತದೆ. ದೇವರ ಸುರರ ಇದು ಯುದ್ಧ ಇದ್ದೇ ಇದ್ದಿದ್ದಲ್ಲ, ಹಾಗೆ ಯುದ್ಧ ಆಗಿದೆ. ಈಗ ಇಂದ್ರ, ಅಗ್ನಿ, ವಾಯು 3 ಜನ ನಿಂತ್ಕೊಂಡಿದ್ದಾರೆ, ಸಂಭಾಷಣೆ ನಡೆಸ್ತಾ ಇದ್ದಾರೆ. ಸಂಭಾಷಣೆ ಮಾಡ್ಬೇಕಾದ್ರೆ ಏನು ಸಂಭಾಷಣೆ ನಡೀತಾ ಇದೆ? ಅಗ್ನಿ, ವಾಯು, ಇಂದ್ರ ಇವರು ನಮ್ಮ ಶಕ್ತಿಯಿಂದ ಅಸುರನ್ನು ಕೊಂದ್ವೇವು ಅಂತ ಮಾತುಕತೆ ಆಡ್ತಿರ್ತಾರೆ. ಅವಾಗ ಎದುರುಗಡೆ ಒಂದು ಜ್ಯೋತಿ ಪ್ರತ್ಯಕ್ಷವಾಗ್ತದೆ.
ಆವಾಗ ಇಂದ್ರ ಮೊದಲು ಅಗ್ನಿಗೆ ಹೇಳ್ತಾನೆ, ಯಾರದು ಹೋಗಿ ಕೇಳ್ಕೊಂಬ, ಏನು ಅದು ಕಾಣ್ತಾ ಇದೆಯಲ್ಲ, ಏನು ಸ್ಪಷ್ಟವಾಗಿ ಅರ್ಥವಾಗ್ತಲ್ಲ, ಯಾರು ನೋಡು ಅಂತ. ಅಗ್ನಿ ಬರ್ತಾನೆ. ಅಗ್ನಿ ಬಂದು ಆ ಜ್ಯೋತಿಯನ್ನು ಕೇಳ್ತಾನೆ, ಯಾರು ನೀನು? ಆವಾಗ ಆ ಜ್ಯೋತಿ ಅಗ್ನಿನ ಪ್ರಶ್ನೆ ಮಾಡ್ತೀನಿ, ನೀನು ಯಾರು ಮೊದಲು ಹೇಳು. ಅಗ್ನಿ ಹೇಳ್ತೆ, ನಾನು ಅಗ್ನಿ. ಸರ್ ನಿನಗೇನು ಶಕ್ತಿ ಇದೆ? ಅಗ್ನಿ ಹೇಳ್ತೆ, ನಾನು ಜಗತ್ತಿನಲ್ಲಿ ಯಾವ ವಸ್ತು ಇದು ಸುಡಬಲ್ಲೆ. ಅದಕ್ಕೆ ಅವನು ಮುಂದೆ ಒಂದು ಹುಲ್ಲಿನ ಕಡ್ಡಿ ಇಡುತ್ತದೆ ಈ ಜ್ಯೋತಿ, ಇದನ್ನು ಸುಡ್ತೀಯಾ? ಆವಾಗ ಇವನ ಎಷ್ಟು ಶಕ್ತಿಯನ್ನು ಉಪಯೋಗಿಸಿದ್ರೂ ಆ ಹುಲ್ಲು ಕಡ್ಡಿ ಸುಡೋದಿಲ್ಲ. ಇವನಿಗೆ ದುಃಖ ಆಗಿ ಹಿಂದಿರುಗ್ತಾನೆ. ಆಮೇಲೆ ಇಂದ್ರ ವಾಯುನ ಕಳಿಸ್ತಾನೆ. ವಾಯು ಬಂದಾಗ ಅದೇ ಮತ್ತೆ ನೀ ಯಾರು, ನಾನು ಎಲ್ಲ ಹಾರಿಸಬಲ್ಲೆ, ಎತ್ಕೊಂಡೋಗಿ ಎಂಥ ಭಾರದ ವಸ್ತು ಇದ್ರೂ ಕೂಡ ನಾನು ಎತ್ಕೊಂಡು ಹೋಗಬಲ್ಲೆ. ಅವಾಗ ಮತ್ತೆ ಆ ಜ್ಯೋತಿ ಹೇಳ್ತದೆ, ಹಾಗಾದರೆ ಈ ಹುಲ್ಕಡ್ಡಿಯನ್ನು ಹಾರಿಸು ನೋಡೋಣ. ನಾನು ಹುಲ್ಕಡ್ಡಿ ಹಾರೋದಿಲ್ಲ. ಕೊನೆಗೆ ಇಂದ್ರ ಬರ್ತಾನೆ. ಇಂದ್ರ ಬಂದಾಗ ಅಲ್ಲಿ ಆ ಜ್ಯೋತಿ ಇರೋದಿಲ್ಲ, ಉಮಾ ಹೈಮಾವತಿ ಅಂತ ಹೆಸರು ಬರ್ತದೆ ಅಲ್ಲಿ ಕೇನೋಪನಿಷತ್ತಲ್ಲಿ. ಉಮಾ ಹೈಮಾವತಿ ಪ್ರತ್ಯಕ್ಷಲಾಗಿ ಕೊನೆಗೆ ನಾನು ಪರಬ್ರಹ್ಮ ಪ್ರತೀಕ ಇದು. ಆಮೇಲೆ ಅಲ್ಲಿಂದ ಉಪನಿಷತ್ ವಾಕ್ಯಗಳು ಪ್ರಾರಂಭ ಆಗುತ್ತೆ. ಅಲ್ಲಿಂದ ಉಪನಿಷತ್ತಿನ ಉಪಾಸನೆಗಳು ಪ್ರಾರಂಭ ಆಗುತ್ತೆ. ಅದರಿಂದ ಇಲ್ಲಿ ಏನು ಯಾವುದರಿಂದ ಎಲ್ಲವೂ ಆಗಿದೆಯೋ ಅದು ಅದರ ಆಧಾರ, ಜ್ಯೋತಿರ ಜ್ಯೋತಿ. ಅದಕ್ಕೆ ಶ್ರೀರಾಮಕೃಷ್ಣಗೆ ನಾವು ಸ್ವಾಮೀಜಿ ಏನು ಹೇಳ್ತಾರೆ, ನೀನು ಜಗತ್ತಿನ ಜ್ಯೋತಿ, ಎಲ್ಲದರ ಬೆಳಕಿನ ಬೆಳಕು ನೀನು. ಆದ್ದರಿಂದ ಏನಾಗಿದೆ, ನನಗೆ ತೊಂದರೆ ಏನೀಗ, ಜಗತ್ತಿಗೆ ಜ್ಯೋತಿ ಆದರೆ ಅದು ನಿನಗೆ ಬಿಟ್ಟಿದ್ದು. ನನ್ನ ತೊಂದರೆ ಏನು, ನನ್ನ ಹೃದಯದಲ್ಲಿ ಅಂಧಕಾರ ಇದೆಯಲ್ಲಪ್ಪ, ನೀನು ಕಾಣ್ತಾ ಇಲ್ವಲ್ಲ. ಆದ್ದರಿಂದ ತುಮಿ ತಮಭಂಜನಹಾರ, ನನ್ನ ಹೃದಯದ ಅಂಧಕಾರವನ್ನು ತೆಗೆದುಹಾಕು. ಜ್ಯೋತಿರ ಜ್ಯೋತಿ ಉಜಲ ಹೃದಯ ಕಂದರ, ನನ್ನ ಹೃದಯದ ಕಂದರವನ್ನು ತೆಗೆದುಹಾಕು. ಆದ್ದರಿಂದ ನಾನು ನಿಂಗೆ ಪ್ರಾರ್ಥಿಸ್ತಾನೆ, ನೀನು ಜ್ಯೋತಿರ ಜ್ಯೋತಿ ಅಂತ. ಇಲ್ಲಿ 11ನೇ ಅಧ್ಯಾಯ ನೋಡಿ, ಅವನು ವಿಶ್ವರೂಪ ದರ್ಶನ ಎಲ್ಲ ಮುಗಿದ ಮೇಲೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ತಸ್ಮಾತ್ ಮುತ್ತಿಷ್ಟ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ ರಾಜ್ಯಂ ಸಮೃದ್ಧಂ ಮಯೈವೇತಿ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ಎಷ್ಟು ಚೆನ್ನಾಗಿ ಹೇಳ್ತಾನೆ. ಎಲ್ಲಪ್ಪ, ಈಗ ನಾನು ನಿನಗೆ ಹೇಳ್ತಾ ಇದ್ದೇನೆ, ಏನು ಮಯೈವೇವ ನಿಹತ, ನಾನು ಆಗಲೇ ಅವ್ರನ್ನೆಲ್ಲ ಕೊಂದದ್ದಾಯಿತು. ವಿಶ್ವರೂಪ ದರ್ಶನ ಆದಾಗ ಒಂದು ದರ್ಶನ ಏನಾಗ್ತದೆ, ಅದರಲ್ಲಿ ಈ ಭೀಷ್ಮ, ದ್ರೋಣರು, ಕೃಪಾಚಾರ್ಯರು ಎಲ್ಲರೂ ಅವನ ಬಾಯೊಳಗೆ ಹೋಗಿ ಅವರ ತಲೆಬುರುಡೆ ಎಲ್ಲ ನುಚ್ಚು ನೂರೆ ಆಗಿ 1000 ಹೋಳು ಹಾಕ್ತಿರ್ತಾವೆ ಅವನ ಬಾಯೊಳಗೆ, ದವಡೆ ಹಲ್ಲು ಮಧ್ಯೆ ಸಿಕ್ಕಿ ಹಾಕ್ಕೊಂಡು. ಇದನ್ನು ಕೃಷ್ಣ ನೋಡ್ತಾನೆ, ಅರ್ಜುನ ನೋಡ್ತಾನೆ. ಅದನ್ನು ಪ್ರಸ್ತಾಪನೆ ಇಟ್ಕೊಂಡು ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಎಲ್ಲರನ್ನೂ ಕೊಂದದ್ದಾಯ್ತಪ್ಪ, ನೀನೇನು ಮಾಡಬೇಕು, ನಿಹತ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್, ಮಾಡೇನು ಯಶೋಲಭಸ್ವ, ನಿನ್ನ ಕೀರ್ತಿ ಪಡಿ, ಮಾಡಿದ್ದು ನಾನು, ಹೆಸರು ನಿಂದು, ಯಶೋಲಭಸ್ವ ಅಂತ ಹೇಳ್ತಾನೆ ಅವನು ಕೃಷ್ಣ ಅರ್ಜುನನಿಗೆ. ಎಲ್ಲರೂ ಕೊಂದ, ನಿಹತ ಪೂರ್ವಮೇವ, ಎಲ್ಲರನ್ನೂ ನಾನು ಕೊಂದದ್ದಾಯಿತು, ನೀನು ನನ್ನ ಕಾರಣಕ್ಕೆ ಕರ್ಣನಾಗು. ಕರ್ಣ ಅಂದರೆ ಟೂಲ್. ಕರ್ಣನಾಗಿ ಈ ಯಶಸ್ಸು ನಿನಗೆ ಸಿಗ್ತದೆ. ಆದ್ದರಿಂದ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ಇದು ಭಾವನೆ ಬಂದಾಗ ನಾನು ನಿಮಿತ್ತ, ಎಲ್ಲೇ ಇರಿ ನಿಮಿತ್ತ, ಜಗತ್ತು ಅವಂದು, ನಮ್ಮದು ಎಂದಿಗೂ ಅಲ್ಲ. ಎಷ್ಟು ದುಃಖ ಬರ್ತದೆ ನಮ್ಮ ಜೀವನ, ಸ್ವಂತ ಜೀವನ ನೋಡಿ. ಎಷ್ಟು ಒಂದು ಮನೇಲಿ 3 ಜನ ಇರ್ತಾರಪ್ಪ, ಎಷ್ಟು ದುಃಖ, ಎಷ್ಟು ಅದು ಸಾವು ತಡ್ಕೊಳಕ್ಕಾಗೋದಿಲ್ಲ, ದುಃಖ ಬರಕ್ಕೆ ಹೊರಗೆ ಆಗೋಕ್ಕೆ ಸಾಧ್ಯವೇ ಇಲ್ಲ. ವಿ ಲಿಮಿಟ್ ಅವರ್ಸೆಲ್ಸ್ ಟು ದಿಸ್ ಹೋಪ್ಲೆಸ್ ಮೈಂಡ್, ನೆವರ್ ವಿ ಕಮ್ ಔಟ್. ಯಾಕೆ ನಾವು ಭಾವಿಸೇ ಇಲ್ಲ ಅವನ ಜಗತ್ತು ಅವನಿಗೆ ಸೇರಿದ್ದು ಅಂತ. ಅವನಿಗೆ ಆ ತ್ರಸರೇನು, ಈ ಸೂರ್ಯ ಎಲ್ಲ ಅವ್ನು ಕಣ ಅಂಥವ್ನು ನನ್ನ ಜೊತೆ ಇದ್ದಾನೆ ಅಂತ ಭಾವಿಸಿದ ಮೇಲೆ ನನ್ನ ದುಃಖಗಳು ಹೋಗ್ಲಿಕ್ಕೆ ಅವ್ನು ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾನೆ. ಅದಕ್ಕೆ ಹೇಳ್ತಾನೆ, ಇಷ್ಟೆಲ್ಲ ನನ್ನ ರೂಪ ನೋಡ್ದಿಲ್ಲಪ್ಪ ನಾನು, ನೀ ಸುಮ್ಮನೆ ನಿಮಿತ್ತನಾಗು, ಎಲ್ಲರನ್ನೂ ಕೊಂದದ್ದಾಯಿತು, ನಿನಗೆ ಹೆಸರು ಕೊಡ್ತೀನಿ ಬೇಕಾದ್ರೆ, ನೀನು ಬೇಡ ಇನ್ನೊಬ್ಬನ ಕರ್ಕೊಂಬರ್ತೀನಿ, ತೊಂದರೆ ಇಲ್ಲ. ಆದರೆ ನಿನಗೀಗ ಸದ್ಯಕ್ಕೆ ಹೆಸರು ಕೊಡಬೇಕು ಅಂತ ನೀನು ಕಾರಣವಾಗಿ ಉಪಯೋಗಿಸ್ಕೊಂಡಿದ್ದೇನೆ, ಅದಕ್ಕೆ ಯುದ್ಧ. ಅದು ತಸ್ಮಾತ್ ತೊಮಿತ್ತಷ್ಟ, ಎದ್ದೇಳು ಯುದ್ಧ ಮಾಡು, ಆಗೋಗಿದೆ, ಎಲ್ಲ ಕೆಲಸ ಆಗೋಗಿದೆ. ಆದ್ದರಿಂದ ಈ ಭಾವನೆಗಳು, ಇದೆಲ್ಲ ಜ್ಯೋತಿರ ಜ್ಯೋತಿ, ವಾಕ್ಯಮನಾತೀತ, ಮನುವಚನೈಕ ಧಾರ್, ಈ ಭಾವನೆಗಳ ಜಾಗೃತಿ ಉಂಟಾಗಬೇಕು. ಯಾವಾಗ ಜಾಗೃತಿ ಉಂಟಾಗ್ತದೋ ಆವಾಗ ಮಾತ್ರ ನಮಗೆ ಭಗವಂತನ ಅಸ್ತಿತ್ವದ ಅರಿವು ಬರೋದು. ಒಂದು 3-4 ಇದಕ್ಕೆ ಸಂಬಂಧಪಟ್ಟಂತೆ 3-4 ಉದಾಹರಣೆಯನ್ನು ಕೊಡ್ತೇನೆ. ಒಂದು ನಮ್ಮ ಪರಿವಿಧಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಹೊರಗಿನ ಘಟನೆ, ಅದನ್ನು ಹೇಳಲಿಕ್ಕೆ ಒಂದು ಉದ್ದೇಶ ಇದೆ, ಅದು ಹೇಳಿ ಅವನ ಮುಂದಕ್ಕೆ ಹೋಗ್ತೇನೆ. ನಮ್ಮದು ಕೆಲವು ಉದಾಹರಣೆ, ನಮ್ಮ ಮಠದ ಕೆಲವು ಉದಾಹರಣೆ ನೋಡಿ. ವಿವೇಕಾನಂದರು ಹೋಗಿಂತ ಮುಂಚೆ ಒಂದು ಘಟನೆ ನೆನಪು ಬರ್ತದೆ, ಅದು ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಬೇಲೂರು ಮಠದಲ್ಲಿ ಇದ್ದ ಕೊನೆಯ ದಿನಗಳು, ಅವನು ಆಲ್ಮೋಸ್ಟ್ ವಿವೇಕಾನಂದರು ಕೂಡ ಕೊನೆಯಲ್ಲೇ ಒಂದು ಪರಮಹಂಸರ ಥರನೇ ಆಗ್ತಾರೆ. ಆಮೇಲೆ ಅವರು
ತಮ್ಮ ಕೋಣೆ ಎದುರುಗಡೆ ಸಣ್ಣ ತೋಟ ಇತ್ತು, ಈಗಲೂ ಇದೆ. ಈಗಿನ ತೋಟ ಬೇರೆ, ಆಗಿನ ತೋಟ ಬೇರೆ. ಸ್ವಾಮೀಜಿ ನಡೆದಾಡ್ತಾ ಇರ್ತಾರಲ್ಲಿ. ಅವಾಗ ಮೇಲ್ಗಡೆ ಅಂಬಿಕಾನಂದರು ಕೂತಿರ್ತಾರೆ. ಅಂಬಿಕಾನಂದರು ಸ್ವಾಮಿ ಬ್ರಹ್ಮಾನಂದ ಡಿಸೈಪಲ್, ತುಂಬ ಸುಂದರವಾಗಿ ಹಾಡ್ತಾ ಇದ್ದಲ್ಲ ಅವರು ಅಂಬಿಕಾನಂದರು. ಅವರು ಮಹಡಿ ಮೇಲೆ ಕೂತ್ಕೊಂಡಿರ್ತಾರೆ, ಸ್ವಾಮೀಜಿ ಕೆಳಗಡೆ ನಡೀತಾ ಇರ್ತಾರೆ. ಅವಾಗ ಅವರು ಶರೀರದ ಮೇಲೆ ಇರೋದು ಕೌಪಿನ ಮಾತ್ರ, ಇನ್ನೇನಿಲ್ಲ. ಅವರು ಅವ್ರ ಭಾವದಲ್ಲಿ ಓಡಾಡ್ತಾ ಇದ್ದಾರೆ. ಆವಾಗ ಹೀ ಈಸ್ ವರ್ಲ್ಡ್ ಫೇಮಸ್ ಆಲ್ರೆಡಿ. ಸ್ವಾಮೀಜಿ ಏನು ಹೇಳ್ತಿರ್ತಾರೆ ಗೊತ್ತೇನು, ನಡೆದಾ ಇದ್ದಾಗ ಜೋರಾಗಿ ಹೇಳ್ತಿರ್ತಾರಂತ. ಅವರು ಶರೀರ ಪ್ರಜ್ಞೆ ಇಲ್ಲ ಅವರಿಗೆ, ಅಕ್ಕಪಕ್ಕ ಯಾರಾದರೂ ಸ್ವಲ್ಪ ಭಾವ ಸಮಾಧಿಲಿರ್ತಾರೆ. ಆವಾಗ ಅವರು ಉದ್ಗಾರ ಮಾಡ್ತಿರ್ತಾರಂತೆ, ಈ ಜಗತ್ತು, ಇದರ ಹೆಸರು ಕೀರ್ತಿ, ಇದು ಪ್ರಾಣಿಯ ಹೊಲಸಿಗೆ ಸಮಾನ. ಇದನ್ನು ಹೇಳ್ಕೊಂಡು ಐ ಫೈ ಅಪಾನ್ ಆಲ್ ದಿಸ್ ಥಿಂಗ್ಸ್, ಇಟ್ಸ್ ಲೈಕ್ ಎ ಪಿಗ್ಸ್ ಫೀಸಸ್. ಸ್ವಾಮೀಜಿ ಹೇಳೋದು ಈ ಸೆಂಟೆನ್ಸಸ್. ಯಾಕೆ ಅವನಿಗೆ ಗೊತ್ತು, ನಿಮಿತ್ತ ಮಾತ್ರ ಭವಸಭೆ ಸಾಚಿನ್. ಆದರೆ ನಮ್ಮ ಸಂಸಾರದಲ್ಲಿ ನೋಡಿ, ಒಂದು ಸ್ವಲ್ಪ ನಮಗೊಂದು ಸ್ವಲ್ಪ ಒಂದು ಎಳೆ ಅಷ್ಟು ಆಚೀಚೆ ಆಯ್ತು, ನಮ್ಮ ಈಗೋ ಒಂದು ಅಹಂಕಾರ ಹೋಯ್ತು ಜೀವನ, ಮುಗದೇ ಹೋಯ್ತು ಕತ್ತಾಗಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇದೆಲ್ಲ ಹಿಂದೆ ಯಾರು ಇರ್ತಕ್ಕಂಥದ್ದು ಅವ್ನಿಗೆ ಎಷ್ಟು ಸ್ಪಷ್ಟ. ಅದಕ್ಕೆ ಇವ್ರು ಕೇಳ್ತಾರೆ, ಯಾರು ಪ್ರಭಾವಂದ್ರೆ ಬ್ರಹ್ಮಾಂದ್ರನೇ ಯಾರು ಕೇಳ್ತಾರೆ, ಅಲ್ಲ ತುರ್ಯಾಂದ್ರನ್ನ ಕೇಳ್ತಾರೆ. ನಾನು ಕೇಳಿದ್ದೇನೆ, ವಿವೇಕಾನಂದರಿಗೂ ನಿರ್ವಿಕಲ್ಪ ಸಮಾಧಿ ಉಂಟಾಯಿತು, ನಿಮಗೂ ನಿರ್ವಿಕಲ್ಪ ಸಮಾಧಿ ಆಗಿದೆಯಂತೆ, ನಿಮ್ಮಿಬ್ಬರಿಗೂ ವ್ಯತ್ಯಾಸ ಏನು ಅಂತ ಕೇಳ್ತಾರೆ. ಅದಕ್ಕೆ ತುರ್ಯಾಂದ್ರ ಹೇಳ್ತಾರೆ, ಅನುಭವದ ದೃಷ್ಟಿಯಿಂದ ಒಂದೇ ಇರ್ಬೋದೇನೋ, ಆದರೆ ಅವನು ಹಡಗು, ಈ ಜಗತ್ತನ್ನೇ ಎತ್ತಬಲ್ಲ, ನಾನು ಒಂದು ದೋಣಿ, ಒಂದು 4 ಜನ ಎತ್ತಬಲ್ಲೆ ಅಂತ. ಇದು ತುರ್ಯಾಂದ್ರ ಹೇಳ್ತು. ಆಮೇಲೆ ರಾಜಾಮರದ್ ಹೇಳ್ತಾರೆ ಈ ಪ್ರಭಾವಂದ್ರಿಗೆ, ನೋಡು ಇವನು ನರೇಂದ್ರ ಇದಾನಲ್ಲ, ಇವನಿಗೆ ಶ್ರೀರಾಮಕೃಷ್ಣಲ್ಲಿ ಎಷ್ಟು ಭಕ್ತಿಯೋ ನಮ್ಮಲ್ಲಿ ಯಾರಲ್ಲೂ ಅಷ್ಟಿಲ್ಲ, ವ್ಯಕ್ತತೆಯಲ್ಲೂ ಕಾಣೋದಿಲ್ಲ ನೋಡಿ. ಅವನು ಉದ್ಗಾರ ಮಾಡಿ ಪರಮಹಂಸರ ಬಗ್ಗೆ ಏನು ಹೇಳಿದ್ದು ಭಾಳ ಅಪರೂಪ. ಈ 2 ಶ್ಲೋಕ ಬಿಟ್ಟರೆ ಉಪನ್ಯಾಸ ಗ್ರೇಟ್ ಮಾಸ್ಟರ್ 2 ಕಡೆ, ನ್ಯೂಯಾರ್ಕಲ್ಲೊಂದು, ಲಂಡನ್ನೊಂದು, 2 ಕಡೆ ಉಪನ್ಯಾಸ ಬಿಟ್ಟಿದ್ದು. ಪರಮಹಂಸರ ಬಗ್ಗೆ ವಿಶೇಷವಾಗಿ ಮಾತಾಡಿದ್ದು ಅಂತಿಲ್ಲ, ಏನೋ ಬರೆದದ್ದು ಇಲ್ಲ, ಆದರೆ ಒಳಗೆ ಇರ್ತಕ್ಕಂಥ ಭಾವನೆ ಅಗಾಧವಾದದ್ದು. ಯಾಕೆ? ಆತ ನಿಮಿತ್ತ ಮಾತ್ರ ಭವ್ಯ ಸಂಸಾಚಿ. ಯಾಕಂದರೆ ಅವನಿಗೆ ಅರಿವಿದೆ, ಜ್ಯೋತಿರ ಜ್ಯೋತಿ ಉಜ್ವಲ ಹೃದಯ ಕಂದರ. ಈ ಜಾಗೃತಿ ಇರಬೇಕು ನಮ್ಮಲ್ಲಿ. ಅದಕ್ಕಾಗಿ ಈ ವಾಕ್ಯಗಳು ಬಹಳ ಮುಖ್ಯ ನೋಡಿ. ಇನ್ನೊಂದು ಘಟನೆ ನಿಮ್ಮ ಅರಿವಿಗೋಸ್ಕರ ಯಾಕೆ ಈ ಘಟನೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಹಂತದಲ್ಲಿ ನಮ್ಮ ಮನಸ್ಸು ಈ ಸೀಮಿತವಾದ ನಮ್ಮ ಒಂದು ಲೋಕ ಇದೆಯಲ್ಲ, ನಮ್ಮ ಸಂಸಾರ, ನಮ್ಮ ಮಠ, ಇಲ್ಲಿ ಬರೀ ಬೆಂಗಳೂರು ಮಠ, ಇದನ್ನು ಬಿಟ್ಟು ಸ್ವಲ್ಪ ಹೊರಗೆ ಹೋಗಬೇಕು ಆಲೋಚನೆಯಲ್ಲಿ. ಯಾಕೆಂದರೆ ಈ ಒಬ್ಬಳು ಮಹಿಳೆ ಇದ್ದಾಳೆ, ಅವಳ ಹೆಸರು ಅನಿತಾ ಮೂರ್ಜಾನಿ ಅಂತ, ಈಗಲೂ ಇದ್ದಾಳೆ ಅವಳು. ಅವಳ ಒಂದು ಟಾಕ್, ನಾನು ಬೇರೆ ಬೇರೆ ಟಾಕ್ಸ್ ಕೇಳ್ತಿರ್ತೀನಿ. ಅವಳ ಜೀವನದ ಒಂದು ಘಟನೆ ಹೇಳ್ತೀನಿ, ಅವಳೊಂದು ಆಗಿದ್ದಂಥ ಜೀವನದ ಘಟನೆ. ಅವಳು ಹಾಂಗ್ಕಾಂಗಲ್ಲಿರೋಳು, ಈಗಲೂ ಅಲ್ಲೇ ಇದ್ದಾಳೆ ಅವಳು. ಆಕೆ ಮದುವೆ ಆದರೂ, ಮಗಳಿದ್ದಾರೆ, ಯಜಮಾನ ಇದ್ದಾನೆ, ಎಲ್ಲರೂ ಇದ್ದಾರೆ. ಕೆಲವು ವರ್ಷ ಆಗ್ತಾ ಇದ್ದಂಗೆ ಅವಳಿಗೆ ಕ್ಯಾನ್ಸರ್ ರೋಗ ಬಂತು. ಕ್ಯಾನ್ಸರು ಲಿಂಫ್ ನೋಡ್ಸು, ಲಿಂಫೋಮಿಯಾ ಅಂತಂತಂದರೆ ನೋಟ್ಸಲ್ಲಿ ಗೆಡ್ಡೆಗಳು ಬರ್ತವೆ, ಲಿಂಫ್ ನೋಟ್ಸ್ ಅಂತ ಕರೀತಾರೆ. ಆ ಕ್ಯಾನ್ಸರ್ ಬಂದು ಕೆಳಗಡೆ ಶರೀರದ ಹೊಟ್ಟೆಯಿಂದ ಮೇಲ್ಭಾಗದಲ್ಲಿ ಎಲ್ಲ ಸಂಪೂರ್ಣವಾಗಿ ವ್ಯಾಪಕ ಆಗುತ್ತೆ. ಎಷ್ಟು ಮಟ್ಟಿಗೆ ವ್ಯಾಪಕ ಆಗ್ತದದು, ಕತ್ತಿನ ಹಿಂದೆ ಲಿಂಬೆಹಣ್ಣು ಗಾತ್ರದ ಗೆಡ್ಡೆಗಳು ಹೊರಗೆ ಬರಲಿಕ್ಕೆ ಶುರುವಾಗ್ತದೆ. ಅದರ ಟಾಕ್ಸಿನ್ಸು ತನ್ನ ಈ ಚರ್ಮದಿಂದ ಕೆಲವು ಒಡೆದು, ಈ ಬಿರುಕು ಬಿಟ್ಕೊಳ್ತಲ್ಲ ಚರ್ಮ, ಕಾಲು ಹೊಡೆಯೋದು ಅಂತ ಅಲ್ಲ, ಶರೀರ ಒಡೆದು ಅಲ್ಲಿಂದ ಆ ಟಾಕ್ಸಿನ್ಸ್ ಎಲ್ಲ ಊಸೌಟ್ ಆಗಿ ಶುರುವಾಗ್ತದೆ. ಕತ್ತಲೆಲ್ಲ ನೋಟ್ಸು, ಹೊಟ್ಟೆ ಮೇಲೆ ನೋಟ್ಸು, ಎದೆ ಮೇಲೆ ನೋಟ್ಸು, ಕಂಕಳಲ್ಲಿ ನೋಟ್ಸು, ಹಿಂದೆ ಬೆನ್ನ ಮೇಲೆ ಎಲ್ಲ ಕಡೆನೂ ಅದು ಗೆಡ್ಡೆಗಳು ಬೆಳೆದ್ಬಿಟ್ಟಿದೆ. 4 ವರ್ಷ ಅನುಭವಿಸ್ತಾಳೆ ಕ್ಯಾನ್ಸರ್ ರೋಗ. 4 ವರ್ಷ ಅನುಭವಿಸಿದ ಮೇಲೆ ಕೊನೆಗೆ ಅವಳಿಗೆ ಇನ್ನೇನು, ಅವಳ ಶರೀರ 30-35 kg ತೂಕಕ್ಕೆ ಇಳಿತದೆ. ಈಗ ಅವಳಿಗೇನಾಗಿದೆ, ಈ ಹೊಟ್ಟೆಗೆ ಊಟ ಹಾಕಲಿಕ್ಕೆ ಹಸಿವು ಆಗ್ತಾಯಿಲ್ಲ, ಕ್ಯಾನ್ಸರ್ ರೋಗ, ಊಟ ಮಾಡಲಿಕ್ಕೆ ಆಗ್ತಾಯಿಲ್ಲ, ಡ್ರಿಪ್ಸಲ್ಲಿ ಊಟ ಕೊಡಬೇಕು. ಈಗ ಸಂಪೂರ್ಣ ನಿತ್ರಾಣ. ಇಷ್ಟು ನಿತ್ರಾಣ ಆದಮೇಲೆ ಏನಾಯಿತು, ಅವಳಿಗೀಗ ಹಾಸ್ಪಿಟಲೈಸ್ಡ್. ಅವನಲ್ಲಿ ಏನು ಹೇಳ್ತಾರೆ, ಈಗ ಸೀದಾ ಅವಳು ಕೋಮಾಗಿ ಹೋಗ್ತಾಯಿದ್ದಾಳೆ. ಸುಮಾರು 30 ಗಂಟೆಗಳ ಕಾಲ ಕೋಮದಲ್ಲಿದ್ದವಳು. ಆಮೇಲೆ ಡಾಕ್ಟರ್ಸ್ ಏನು ಹೇಳ್ತಾರೆ ಗೊತ್ತೇನು, ಇಟ್ಸ್ ಎ ಕ್ವಶನ್ ಆಫ್ ಫ್ಯೂ ಅವರ್ಸ್, ಶಿ ಈಸ್ ಗೋಯಿಂಗ್ ಟು ಡೈ. ಯಾರ್ಯಾರು ಇದ್ದಾರೋ ಎಲ್ಲರನ್ನೂ ಕರ್ಕೊಂಬಂದ್ಬಿಡಿ, ಅವಳು ಇನ್ನೂ ಸಾಯೋದಂತೂ 100% ಖಾತ್ರಿ, ಅವಳು ಬದುಕೋದಿಲ್ಲ. ಇವಳಿಗೆ ಲಂಗ್ಸಲ್ಲಿ ನೀರು ಸೇರಿಕೊಂಡು ಶ್ವಾಸಕೋಶದಲ್ಲಿ ಮಲ್ಕೊಂಡ್ರೆ ಉಸಿರು ನಿಂತು ಹೋಗ್ತದೆ, ಕೂತೇ ಇರಬೇಕು. ಯಾಕಂದರೆ ಆ ನೀರು ಮೇಲ್ಗಡೆ ಬಂದು
ಉಸಿರು ನಿಂತು ಹೋಗ್ತದೆ. ಆಕ್ಸಿಜನ್ 24 ಅವರ್ಸ್ ತೊಗೊಳ್ತಾ ಇರಬೇಕು ಅವಳು. ಈ ಥರ ಅನುಭವಿಸಿರ್ತಾರೆ 4 ವರ್ಷ. ಈಗ ಸಂಪೂರ್ಣ ಬೆಡ್ ರಿಡನ್ ಹಾಸ್ಪಿಟಲೈಸಲ್ಲಿ ICUಯಲ್ಲಿ ಕೋಮಾಲ್ ಮಲಗಿದ್ದಾಳೆ. ಹೋಗ್ತಾಳೆ ಈಗ ಅವಳದು ಜೀವನದಲ್ಲಿ ಒಂದು ವಿಚಿತ್ರ ಅನುಭವ ಆಗ್ತದೆ. ಏನು ಅನುಭವ? ತನ್ನ ಶರೀರದಿಂದ ಹೊರಗೆ ಬಂದಿದ್ದಾಳೆ ಅವಳಿಗೆ. ಶರೀರದ ಹೊರಗಡೆ ಬಂದ ಮೇಲೆ ಶಿ ಈಸ್ ಸೋ ಫ್ರೀ ನಾವು. ಆವಾಗ ಭಾಳ ಅವಳು ಅದ್ಭುತವಾಗಿ ಮಾತಾಡ್ತಾಳು. ಅವಳು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾಳೆ. ಎಷ್ಟು ಸುಂದರವಾಗಿದೆ ಅಂತಂದರೆ, ಡಾಕ್ಟರ್ ಹೇಳ್ತಾನೆ, ಯು ರೈಟ್ ಡೌನ್ ಯುವರ್ ಎಕ್ಸ್ಪೀರಿಯನ್ಸ್ ಸೋ ದಟ್ ದ ಪೀಪಲ್ ವಿಲ್ ನೋ ಹೌ ಟು ಲೀವ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಶಿ ಹ್ಯಾಸ್ ರಿಟನ್ ಎನ್ ಆರ್ಟಿಕಲ್. ಅವಳು ಹೇಳ್ತಾಳೆ, ನನ್ನ ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡೆಡ್. ಶರೀರದಿಂದ ಹೊರಗೆ ಹೋದಾಗ ಅವಳು ತನ್ನ ಅವೇರ್ನೆಸ್, ಜಾಗೃತಿ ಏನಿದೆಯೋ ಅದು ವಿಶಾಲ, ವ್ಯಾಪಕ ಆಗ್ತಾ ಇದೆ. ಅವಳು ಹೇಳ್ತಾಳೆ, ಎಲ್ಲಿವರೆಗೂ ವ್ಯಾಪಕ ಅಂತಂದರೆ, ತಾನು ಮಲಗಿದ್ದಾಳೆ, ತನ್ನ ಶರೀರವನ್ನು ತಾನು ನೋಡ್ತಾ ಇದ್ದಾಳೆ, ತನ್ನ ಯಜಮಾನ ಅಳ್ತಾ ಇದ್ದಾನೆ, ಇವಳು ಕೈ ಹಿಡ್ಕೊಂಡಿದ್ದಾನೆ, ಇವಳು ನೋಡ್ತಾ ಇದ್ದಾಳೆ. ನರ್ಸಸ್ಸು ಲಂಗ್ಸಿಂದ ನೀರನ್ನು ತೆಗಿತಾ ಇದ್ದಾರೆ. ಆಮೇಲೆ ತನ್ನ ಸ್ನೇಹಿತರು ಅವ್ರು ಯಾರು ಬಂದಿದ್ದಾರೋ ಅವರು ತುಂಬ ದೂರದಲ್ಲಿ ಕ್ಯಾಬಿನಲ್ಲಿ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇವಳು ಹೇಳ್ತಾಳೆ, ನನ್ನ ಮನಸ್ಸನ್ನು ಅಥವಾ ಅವೇರ್ನೆಸ್ಸನ್ನು, ಕಾನ್ಷಿಯಸ್ನೆಸ್ನ ಎಲ್ಲಿ ಇಡ್ತೀನೋ ಅದರ ಅರಿವು ನನಗೆ ಉಂಟಾಗ್ತದೆ. ಎಷ್ಟರ ಮಟ್ಟಿಗೆ? ಭಾರತದಲ್ಲಿ ತನ್ನ ಅಣ್ಣ ಇದ್ದಾನೆ, ಅವನಿಗೆ ಟೆಲಿಗ್ರಾಮ್ ಹೋಗಿದೆ, ಈಗಲೇ ಬರಬೇಕು ಅಂತ. ಅವನು ಫ್ಲೈಟ್ ಹತ್ತಿದ್ದನ್ನು ಇವಳು ಹಾಂಗ್ಕಾಂಗಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾಳೆ. ಅವಳು ಹೇಳ್ತಾರೆ, ಬೇರೆ ಐ ಫೋಕಸ್ ಮೈ ಅವೇರ್ನೆಸ್, ಐ ಕ್ಯಾನ್ ಫೀಲ್ ಮೈ ಕಾನ್ಷಿಯಸ್ನೆಸ್ ದೇರ್. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತಾಳೆ. ಅವಳು ಏನು ಹೇಳ್ತಾಳೆ ಗೊತ್ತೇನು? ನನ್ನ ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡ್ ಆಗಿದ್ದರಿಂದ ಅರಿವು ಯಾವ ರೀತಿ ಉಂಟಾಯಿತು ಅಂದರೆ, ಪ್ರತಿ ಒಬ್ಬ ವ್ಯಕ್ತಿಯ ಭಾವನೆ ನನ್ನ ಭಾವನೆ ಆಯಿತು. ನನ್ನ ಗಂಡ ದುಃಖ ಪಡ್ತಿದ್ದು ನನ್ನ ದುಃಖವಾಯಿತು. ನನ್ನ ಅಣ್ಣ ಫ್ಲೈಟಲ್ಲಿ ಕೂತ್ಕೊಂಡು ಹೀಸ್ ಕ್ರೈಯಿಂಗ್, ಅದು ನನ್ನ ಅಳು. ಪ್ರತಿಯೊಬ್ಬರ ಭಾವನೆ ನನ್ನ ಭಾವನೆ. ದೋ ಐ ವಾಸ್ ನಾಟ್ ಸಕ್ಡ್ ಇನ್ ಟು ಇಟ್, ಅದರ ಒಳಗಡೆ ನಾನು ಇಳಿಲಿಲ್ಲ. ಅವರ ದುಃಖ ನನ್ನ ಅರಿವಿಗೆ ಬಂತು. ಯಾಕೆ? ಮೈ ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡೆಡ್. ಇದು ನಾವು ಬರೀ ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಇದನ್ನು ಅರಿವು ಆ ಭಗವಂತ ಹಾಗೆ ಕೊಡ್ತಾನೆ ಅವಳ ಜೀವನದಲ್ಲಿ. ಆಮೇಲೆ ಏನಾಯಿತು, ತನ್ನ ತಂದೆಯ ನೆನಪಾಯ್ತಂತೆ ಅವಳಿಗೆ. ತಂದೆ ನೆನಪಾದಾಗ ತಂದೆ ತೀರಿ ಹೋಗಿದ್ದಾನೆ. ತಂದೆ ಬರ್ತಾನಂತೆ, ಈಸ್ ಇನ್ ಎ ಡಿವೈನ್ ಫಾರ್ಮ್, ಅಂದರೆ ಇನ್ನು ಜ್ಯೋತಿ ರೂಪದಲ್ಲಿದ್ದಾನೆ. ಅಪ್ಪ ಹೇಳ್ತಾನಂತೆ, ಶರೀರಕ್ಕೆ ಮತ್ತೆ ಹೋಗು, ನಿನ್ನ ಕಾರ್ಯ ಇನ್ನೂ ಇದೆ, ಮುಗಿದಿಲ್ಲ ನಿಂದು. ಭಾಳ ಕಷ್ಟಪಟ್ಟು ಮತ್ತೆ ಶರೀರದೊಳಗಡೆ ಬರ್ತಾಳೆ. ಬಂದ ಮೇಲೆ ಅವಳು ಕಣ್ಣು ಬಿಡ್ತಾಳೆ. ಈಗಾಗಲೇ 30 ಗಂಟೆ ಕಳೆದಿದ್ದಾಳೆ. ಡಾಕ್ಟರ್ಸ್ಗೆ ಆಶ್ಚರ್ಯ ಆಯ್ತಂತೆ, ಇದೇನಿದು, ಹೇಗೆ? ಇಟ್ ಈಸ್ ಇಂಪಾಸಿಬಲ್, ಸಾಧ್ಯವೇ ಇಲ್ಲ, ಅವಳು ಸಾಯಲೇಬೇಕು, ಬದುಕೋಕ್ಕೆ ಸಾಧ್ಯ ಇಲ್ಲ. ಇವಳು ಹೇಗೆ ಬಂದಳು? ಕೊನೆಗೇನು ಸಂತೋಷ ಆಯಿತು, ಎಲ್ಲ ಆಯಿತು. ಕೊನೆಗೆ ಅವಳು ಹೇಳ್ತಾಳೆ, ಐ ನೀಡ್ ನೋ ಮೋರ್ ಟ್ರೀಟ್ಮೆಂಟ್, ನನಗೆ ಏನೂ ಬೇಕಿಲ್ಲ, ಬಿಟ್ಟುಬಿಡಿ ನಾನು. ಅದಕ್ಕೆ ಹೇಳ್ತಾಳೆ, ಅಲ್ಲಮ್ಮ, ಯು ಆರ್ ಇನ್ ದ ಕ್ರಿಟಿಕಲ್ ಸ್ಟೇಜ್ ಆಫ್ ಕ್ಯಾನ್ಸರ್, ಇದು ಹೋಗೋದಿಲ್ಲ, ನಮ್ಮ ಔಷಧಿ ಎಲ್ಲ ಮುಗಿದು ಹೋಯಿತು. ಅದಕ್ಕೆ ಹೇಳ್ತಾಳೆ, ನನಗೆ ನ್ಯೂಟ್ರಿಷನ್ ಲ್ಯಾಕಿಂಗ್ ಇದೆ, 35 kg ಆಗಿದೆ, ಅದಕ್ಕೇನು ಬೇಕೋ ವ್ಯವಸ್ಥೆ ಮಾಡಿ, ಬಟ್ ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ರಿವೈವ್, ನಾನು ಆರೋಗ್ಯವಂತಳಾಗೇ ಆಗ್ತೇನೆ. ಇವ್ರಿಗೆ ಆಶ್ಚರ್ಯ ಆಯ್ತು, ಹೇಗೆ? ನೀವು ಅದ್ರ ಬಗ್ಗೆ ಚಿಂತೆ ಮಾಡಿಬಿಡಿ, ಇಷ್ಟು ಮಾತ್ರ ಮಾಡಿ. ಕೊನೆಗೆ ಅವಳು ಹೇಳ್ತಾಳೆ, 5 ದಿವಸಕ್ಕೆ, ಈ ಅನುಭವ ಆಗಿ 5 ದಿವಸ ನಂತರ 70% ಆಫ್ ಕ್ಯಾನ್ಸರ್ ಈಸ್ ಕ್ಯೂರ್ಡ್. ಕೊನೆಗೆ 5 ವಾರದಲ್ಲಿ ಡಿಸ್ಚಾರ್ಜ್ ಹಾಕಿ ಬರ್ತಾರೆ, 100% ಕ್ಯೂರ್ಡ್. ಇವತ್ತು ಇದ್ದಾಳೆ. ಯಾವ ರೀತಿ ಆಯಿತು? ವೆನ್ ಯು ಎಕ್ಸ್ಪ್ಯಾಂಡ್ ಯುವರ್ ಕಾನ್ಷಿಯಸ್ನೆಸ್, ಬಾಡಿ ಬಿಕಮ್ಸ್ ಎ ಲಿಮಿಟೇಷನ್. ಸಂತರ ವಿಚಾರ ತರಬೇಡಿ, ಶ್ರೀರಾಮಕೃಷ್ಣ ಯಾಕೆ ಆಗಾಯಿತು, ಅವ್ರು ಯಾಕೆ ಅದು ಥರ ಆಗಿಲ್ಲ. ಅವರ ಲೀಲೆ ಬೇರೆ, ನಾನು ಮನುಷ್ಯನ ಲೀಲೆ ಬೇರೆ. ಇದು ವ್ಯಷ್ಟಿ, ಇದು ಸಮಷ್ಟಿಕ ಯಾಕಕ್ಕೆ ಹೋಗಬಾರ್ದು. ಅವರು ಲೀಲೆ, ಇದು ನಮ್ಮದು ಪ್ರಾರಬ್ಧ. ಪ್ರಾರಬ್ಧಕ್ಕೂ ಲೀಲೆಗೂ ವ್ಯತ್ಯಾಸ ಇದೆ. ಆದ್ದರಿಂದ ಇಲ್ಲಿ ಈಕೆ ಅವಳು ಭಾಳ ಸುಂದರವಾಗಿ ಒಂದು ಮಾತು ಹೇಳ್ತಾಳೆ. ಅವಳು ನೋಡಿ, ಯಾವಾಗ ಅವಳೊಂದು ಸುಮ್ಮನೆ ಉದಾಹರಣೆ ಕೊಡ್ತಾಳೆ, ಒಂದು ದೊಡ್ಡ ಕೋಣೆ ಇದೆ, ಸಾಕಷ್ಟು ಸಾಮಗ್ರಿಗಳಿದ್ದಾರೆ ಅಂತ ಇಟ್ಕೊಳ್ಳಿ, ಪೂರ್ತಿ ಇಟ್ಸ್ ಎ ಪಿಚ್ ಡಾರ್ಕ್. ನನಗೆ ಒಳಗಡೆ ಹೋಗಲಿಕ್ಕೆ ನನ್ನ ಹತ್ರ ಇರೋದೊಂದು ಟಾರ್ಚ್ ಲೈಟ್. ನಾನು ಫೋಕಸ್ ಮಾಡೋದು, ನನಗೆ ಎಷ್ಟು ಬೆಳಕು ಬರುತ್ತೋ ಅಷ್ಟರಲ್ಲಿ ಮಾತ್ರ ನನಗೆ ಈಗ ಕಾಣುತ್ತೆ. ಇಡೀ ಹಾಲು, ಅದರಿಂದ ವಸ್ತು ಯಾವುದು ನನ್ನ ಅನುಭವಕ್ಕೆ ಬರೋದಿಲ್ಲ. ಆದರೆ ಒಂದು ಹಂತದಲ್ಲಿ ಇಡೀ ಕೋಣೆಯನ್ನು ಯಾರೊಬ್ಬರು ದೊಡ್ಡ ಲೈಟ್ ಹಾಕಿ ನನಗೆ ಅರಿವಿಗೆ ತಂದರೆ ಈ ಹಾಲಿನಲ್ಲಿ ಏನಿದೆ ಎಲ್ಲ ಅರಿವು ಬರ್ತದೆ. ಆಮೇಲೆ ಮತ್ತೆ ಪಿಚ್ ಡಾರ್ಕ್ ಆದರೂ ಕೂಡ ನನ್ನ ಗಮನ ಏನಿರ್ತದೆ, ಇಟ್ಸ್ ನಾಟ್ ಎ ಲಿಮಿಟೆಡ್ ಥಿಂಗ್, ಇಟ್ಸ್ ಕವರ್ಡ್ ಎಂಟೈರ್ಲಿ, ಇಟ್ಸ್ ಎ ಬಿಗ್ ಹಾಲ್ ವಿತ್ ಆಲ್ ದ ಥಿಂಗ್ಸ್. ನನ್ನ ಅನುಭೂತಿ ಹಾಗಾಯಿತು.
ಅವಾಗ ಅವನು ಹೇಳ್ತಾಳೆ, ಪ್ರತಿಯೊಬ್ಬ ನನಗೆ ಯಾಕೆ ಕ್ಯಾನ್ಸರ್ ಬಂತು, ಐ ಅಂಡರ್ಸ್ಟುಡ್ ವೈ. ಯಾಕೆ? ಐ ಹೇಟೆಡ್ ಮೈಸೆಲ್ಫ್. ಜಗತ್ತಿನಲ್ಲಿ ನಾನು ಬೇರೆಯವರಿಗಾಗಿ ಜೀವನ ನಡೆಸ್ತಾ ಇದ್ದೆ. ನನ್ನ ಯಜಮಾನಿಗೆ, ನನ್ನ ಮಕ್ಕಳಿಗೆ, ನನ್ನ ಸ್ನೇಹಿತರಿಗೆ, ಇವ್ರನ್ನ ಪ್ರೀತಿಸಬೇಕು, ಅವ್ರೇನು ಅಂದ್ಕೊಳ್ತಾರೋ ಹೀಗೆ ಎಲ್ಲರನ್ನೂ ಪ್ರೀತಿಸಕ್ಕೆ ಹೋಗಿ ಐ ವಾಸ್ ಎ ಫೇಲ್ಯೂರ್ ಆ್ಯಂಡ್ ಡ್ಯೂ ಟು ದಟ್ ಫೇಲ್ಯೂರ್ ಐ ಹೇಟೆಡ್ ಮೈಸೆಲ್ಫ್. ಯಾವಾಗ ನನ್ನನ್ನು ನಾನು ಯಾವಾಗಲೂ ನಿಂದೆ ಮಾಡ್ಕೊತಾ ಇದ್ನೋ, ಔಟ್ಕಮ್ ವಾಸ್ ಕ್ಯಾನ್ಸರ್. ದೆನ್ ವಾಟ್ ಐ ಡಿಡ್, ಐ ಸ್ಟಾರ್ಟೆಡ್ ಲವಿಂಗ್ ಮೈಸೆಲ್ಫ್. ಆತ್ಮಪ್ರೀತಿ ಎಲ್ಲದಕ್ಕೂ ಈಶ್ವರ ಪ್ರೇಮಕ್ಕೂ ಹೆಚ್ಚು ಅಂತ ಶಂಕರ ಭಾಷೆಯಲ್ಲಿ ಬರೀತಾರೆ. ಆತ್ಮಪ್ರೇಮ ಇದೆಯಲ್ಲ, ಆತ್ಮಪ್ರೇಮ ಅಂದರೆ ಈ ಶರೀರ ಅಲ್ಲ, ಒಳಗಡೆ ಇರ್ತಕ್ಕಂಥ ಅನಂತ ಚೈತನ್ಯ ಆತ್ಮ ಬ್ರಹ್ಮ. ಅದಕ್ಕೆ ನಾವು ಎಲ್ಲ ನಮ್ಮ ಶಾಸ್ತ್ರ ಏನು ಕಡಿಮೆನೋ ಉಪನಿಷದಕ್ಕೆ ಪ್ರಮಾಣ ಅಂತ ಹೇಳಿರೋದು ನಾವು. ಅದಕ್ಕೆ ಅವಳಿಗೆ ಹೇಳ್ತಾಳೆ, ಯಾವಾಗ ನನ್ನನ್ನು ನಾನು ಪ್ರೀತಿಸ್ಕೊಳ್ಳಿಕ್ಕೆ ಶುರು ಮಾಡಿ, ಯಾವಾಗ ಏನು ಮಾಡ್ತಾಳೆ, ಲೈಫಲ್ಲಿ ಫೇಲ್ಯೂರ್ಸ್ ವಿಲ್ ಲೀಡ್ ಅಸ್ ಟು ಫಿಯರ್. ಡ್ಯೂ ಟು ಫಿಯರ್ ವಿ ಆಲ್ವೇಸ್ ಕರ್ಸ್ ಅವರ್ ಸೆಲ್ವ್ಸ್. ಫೇಲ್ಯೂರ್ಸ್ ನ್ಯಾಚುರಲ್, ಯಾಕೆ ಹೆದರ್ಬೇಕು? ಅಯ್ಯೋ ರಾಮಕೃಷ್ಣ ಬರಲಿ ಬಿಡಿ, ಏನು ಮಾಡೋಕ್ಕಾಗತ್ತೆ, ಈ ಜನ್ಮ ಸೋಲದಲ್ಲೇ ಹೋದ್ರಾಯ್ತು. ಅದರಿಂದ ಅವಳು ಯಾವಾಗ ಎಲ್ಲ ಜೀವನದಲ್ಲಿ ಸೋಲಿಗೆ ಪ್ರಾರಂಭ ಮಾಡಿದ್ಲೋ ಭಯ ಉಂಟಾಯಿತು. ಯಾವಾಗ ಭಯ ಉಂಟಾಯಿತೋ ತನ್ನನ್ನು ತಾನು ನಿಂದಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ಲು. ಯಾವಾಗ ನಿಂದಿಸ್ಕೊಳ್ಳೋ ತನ್ನನ್ನು ತಾನು ನಿಂದಿಸ್ಕೊಂಡ ಕಾರಣ ಕ್ಯಾನ್ಸರ್ ಬಂತು. ಆಮೇಲೆ ಪ್ರೀತಿಸ್ಲಿಕ್ಕೆ ಪ್ರಾರಂಭ ಮಾಡಲು ಶಿ ಬಿಕೇಮ್ಸ್ 100% ಆಲ್ ಇಟ್. ಅವಳು ಹೇಳ್ತಾಳೆ, ಐ ಡೋಂಟ್ ಸೇ ದಟ್ ಕ್ಯಾನ್ಸರಿಂದ ಸಾಯೋದಿಲ್ಲ ಅಂತಲ್ಲ, ನನ್ನ ಉತ್ತರ ಇದು, ಎಕ್ಸ್ಪ್ಯಾಂಡ್ ಯುವರ್ ಕಾನ್ಷಿಯಸ್ನೆಸ್ ಆ್ಯಂಡ್ ಲವ್ ಯುವರ್ ಸೆಲ್ಫ್, ಡೋಂಟ್ ಫಿಯರ್. ಇದಕ್ಕೆ ಇನ್ನೊಂದು ಹಂತ ನಾವೇನು ಹೇಳಬೇಕು, ಜ್ಯೋತಿರ ಜ್ಯೋತಿ ಉಜಲ ಹೃದಯ ಕಂದ, ಯಾಕೆ ತುಮಿ ತಮೋ ಭಂಜನ ಹಾರ್ ವಚನ ಮನೋವಚನೈಕ ಆಧಾರ. ಇದರ ಆಧಾರ ನಮಗೆ ಗೊತ್ತಿದೆ, ನಮ್ಮ ಹಿಂದೂ ಶಾಸ್ತ್ರ ಹೇಳಿದೆ, ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ಇದಕ್ಕೆಲ್ಲ ಆಧಾರ ಭಗವಂತ. ಇವನ ಆಧಾರ ಮೇಲೆ ನಿಂತಿರಕ್ಕಂಥ ಅಧಿಷ್ಠಾನ ಅದು. ಆರೋಪ ಈ ಶರೀರ, ಅಧಿಷ್ಠಾನ ಇಲ್ಲದೆ ಆರೋಪ ಸಾಧ್ಯ ಇಲ್ಲ. ಹಾವು ಇರಬೇಕು, ಹಾವು ಕಾಣ್ತಾ ಇದೆ ಅಂದರೆ ಅಲ್ಲಿ ರಜ್ಜು ಇರಲೇಬೇಕು. ರಜ್ಜು ಅಧಿಷ್ಠಾನ, ಅಧಿಷ್ಠಾನದ ಮೇಲೆ ಆರೋಪ ಆಗಿರೋದು ಹಾವು. ಆದ್ದರಿಂದ ಅಧಿಷ್ಠಾನ ಯಾವುದು? ಸಬ್ಸ್ಟ್ರಾಟಮ್, ಇಟ್ಸ್ ಭಗವಂತ. ಅವನ ನಾವು ಆಧಾರ ಮಾಡಿ ಇಟ್ಕೊಂಡು, ಜೋಸಫಿನ್ ಮೆಕ್ಸ್ಕ್ರಾಂಡ್ ಹೇಳ್ತಾರಲ್ಲ, ದ ವರ್ಡ್ ಇಸ್ ಇನ್, ಐ ಆಮ್ ಸ್ಟ್ಯಾಂಡಿಂಗ್ ಆನ್ ದ ಇನ್ಫಿನಿಟಿ. ಇನ್ಫಿನಿಟಿ ಯಾರು? ಸ್ವಾಮಿ ವಿವೇಕಾನಂದ. ವೈ ಡು ಐ ಫಿಯರ್? ಐ ಆಮ್ ಸ್ಟ್ಯಾಂಡಿಂಗ್ ಆನ್ ಇನ್ಫಿನಿಟಿ, ದೇರ್ ಇಸ್ ನೋ ಫಿಯರ್ ಆಫ್ ಫಾಲಿಂಗ್ ಡೌನ್ ಅಂತಾಳೆ ಅವಳು. ಜೋಸಫಿನ್ ಮೆಕ್ಲೈರ್, ನಾನು ಅನಂತದ ಮೇಲೆ ನಿಂತಿದ್ದೇನೆ. ಯಾರು ಅನಂತ? ಸ್ವಾಮಿ ವಿವೇಕಾನಂದ. ನನಗೆ ಭಯವೇ ಇಲ್ಲ ಅಂತಾಳೆ ಅವಳು. ಎಂಥ ಅದ್ಭುತವಾದ ಕೆಲಸ ಮಾಡಿದಾಳೆ ಅವಳು. ಆದ್ದರಿಂದ ನಮಗೆ ಇದರ ಅರಿವು ಮರೆತು ಹೋದಾಗೆಲ್ಲ ತಂದುಕೊಡ್ಬೇಕು. ಆಮೇಲೆ ಎಕ್ಸ್ಪ್ಯಾಂಡ್ ಅದಾದಾಗ ಇದು ಏನು ಹೇಳ್ತಾರೆ, ಜಗಜ್ಜನ ದುಃಖ ಜಾಯ್, ಇದು ಹೃದಯ ಕಂದರ, ಇದೆಲ್ಲ ನಾಶ ಆಗಲೇಬೇಕು. ನೋಡಿ, ಈಗ ಇದು ನಾನು ಹೊರಗಡೆ ಘಟನೆ ಸಂಕ್ಷಿಪ್ತವಾಗಿ ಹೇಳಿದೆ, ಅದಕ್ಕೆ ದೀರ್ಘವಾಗಿದೆ, ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಹೇಳ್ಕೊಂಡಿದ್ದೀನಿ. ಸ್ವಾಮಿ ಪ್ರಭಾವಾನಂದರನ್ನ ಫಸ್ಟ್ ಸಿಂಗಪುರ್ ಕಳಿಸ್ಬೇಕು ಅಂತ ಮಾಡಿರ್ತಾರೆ. ಇದಾದಮೇಲೆ ಅವ್ರೇನು ಮಾಡ್ತಾರೆ, ಉದ್ಬೋಧನದಿಂದ ಹೊರಗಡೆ ಬರ್ತಾ ಇರ್ತಾರೆ. ಅವ್ರು ತಯಾರು ಮಾಡ್ಕೊಂಡು ಹೋಗಬೇಕಾಗಿತ್ತು. ಅಷ್ಟು ಎದುರುಗಡೆ ಸುಬೋಧ ಅಂದರು ಸಿಗ್ತಾರೆ ಅವ್ರಿಗೆ. ಸುಬೋಧ ಅಂದ್ರೆ ಹೇಳ್ತಾರೆ, ಇಲ್ಲಪ್ಪ ಸ್ವಾಮಿ ಶಾರದಾ ಅಂದರು ನೋಡು, ನಿನ್ನ ಇದೆಲ್ಲ ಬದಲಾವಣೆ ಆಗಿದೆ, ಹೋಗಿ ಕೇಳಿ ಶಾರದಾಂಜಿ. ಮತ್ತೆ ಮಾಡಿ ಮೇಲೆ ಹೋಗಿ ಶಾರದಾಂಜಿ ಕೂತಿರ್ತಾರೆ. ಅವ್ರು ಕೇಳ್ತಾರೆ, ನಾವು ಸಿಂಗಪುರ್ಗೆ ಹೋಗಬೇಕೋ ಬೇಡವಾ? ಅದಕ್ಕೆ ಹೇಳ್ತಾರೆ, ಇಲ್ಲ ಬೇರೆ ವ್ಯವಸ್ಥೆ ಆಗಿದೆ, ನೀನು ಬೇಲೂರು ಮಠಕ್ಕೆ ಬಾ. ಸರಿ, ಬೇಲೂರು ಮಠದಲ್ಲಿ ನಮ್ಮ ಮೀಟಿಂಗಲ್ಲಿ ತಾನೇ ಎಲ್ಲ ಡಿಸೈಡ್ ಆಗೋದು. ಮೀಟಿಂಗಲ್ಲಿ ಯಾರು ಕೂತಿರ್ತಾರೆ? ಶಾರದಾಂಜಿ, ಶಿವ ಅಂದರು, ಸುಬೋಧ ಅಂದರು, 3 ಜನ, ಮತ್ತು ಶುದ್ಧ ಅಂದರು. ಶುದ್ಧ ಅಂದ್ರೆ ಆಗ ಇದಾಗಿರ್ತಾರೆ, ಒನ್ ಆಫ್ ದ ಟ್ರಸ್ಟೀಸ್. ಇವರು 4 ಜನ ಕೂತಿರ್ತಾರೆ. ಅಂಬಾನಿ ಅವ್ರ ಹೆಸರು, ಹಳೆ ಹೆಸರು, ಪ್ರಭಾವ ಅಂದರು ಸನ್ಯಾಸದ ಹೆಸರು. ಇವರು ಒಳಗಡೆ ಬಂದು ನಿಂತ್ಕೊಳ್ತಾರೆ. ನಿಂತ್ಕೊಂಡಾಗ ಸ್ವಾಮಿ ಶಿವಾನಂದ ಕೇಳ್ತಾರೆ, ಆರ್ ಯು ವಿಲ್ಲಿಂಗ್ ಟು ಗೋ ಟು ಅಮೆರಿಕಾ? ವಿ ವಾಂಟ್ ಟು ಸೆಂಡ್ ಯು ಟು ಅಮೆರಿಕಾ. ಇವರೇನು ಹೇಳ್ತಾರೆ, ಮಹಾಪುರುಷ ಮಹಾರಾಜು, ಶ್ರೀರಾಮಕೃಷ್ಣ ಡಿಸೈಪಲ್ಸು, ಏನು ಹೇಳಲಿಕ್ಕೆ ಸಾಧ್ಯ? ಅದಕ್ಕೆ ಇವ್ರು ಹೇಳ್ತಾರೆ, ಪ್ರಭಾವ ಅಂದರು, ನೀವೇ ಹಿರಿಯರೆಲ್ಲ ಏನು ಹೇಳ್ತೀರೋ ಅದು ನನಗಾಗ್ತದೆ. ಶಾರದಾಂಜಿ ಇವನ ಮುಖವನ್ನು ನೋಡಿ ಹೇಳ್ತಾರೆ, ಯು ಆರ್ ಟೂ ಯಂಗ್ ಟು ಗೋ ದೇರ್. ನೀನು ತುಂಬ ವಯಸ್ಸು ಚಿಕ್ಕದಪ್ಪ, ನಿನಗೆ ಹೋಗ್ಲಿಕ್ಕೆ ಸಾಧ್ಯನಾ? ಆಗ ಅವ್ರಿಗೆ ವಯಸ್ಸು 29. ಅವ್ರು ಬರ್ಕೊಳ್ತಾರೆ, ಐ ವಾಸ್ ಲುಕಿಂಗ್ ಲೈಕ್ ಎ ಲ್ಯಾಡ್ ಆಫ್ 19. ನಾನು 19 ವಯಸ್ಸಿನ ಯುವಕನ ಥರ ಕಾಣ್ತಾ ಇದ್ದೆ, 29 ವಯಸ್ಸಾಯಿತು. ಆದ್ದರಿಂದ ಶಾರದಾಂಜಿ ಕೇಳ್ತಾರೆ, ಕ್ಯಾನ್ ಯು ಗೋ ದೇ? ಯು ಆರ್ ಟೂ ಯಂಗ್. ನೀನು ತುಂಬ ಸಣ್ಣ ವಯಸ್ಸು, ಅಲ್ಲೆಲ್ಲ ಆಗೋದಿಲ್ಲ, ಭಾಳ ಕಷ್ಟ ಇದೆ ಅಂತ ಹೇಳ್ತಾರೆ ಶಾರದಾಂಜಿ. ಇವರೇನು ಉತ್ತರ ಕೊಡ್ತಾರೆ? ಮಹಾಪುರುಷ ಮಹಾರಾಜು ಉತ್ತರ ಕೊಡೋದಿಲ್ಲ. ಸುಬೋಧ ಅಂದು ಸುಮ್ಮನೆ ಕೂತಿರ್ತಾರೆ, ಶುದ್ಧ ಅಂದು ಸುಮ್ಮನೆ ಇರ್ತಾರೆ. ಆಮೇಲೆ ಇವರು ಶಾರದಾಂಜಿ ಏನು ಮಾಡ್ತಾರೆ, ಇವರ ಕಣ್ಣನ್ನು 5 ನಿಮಿಷ ನೋಡ್ತಾನೇ ಇರ್ತಾರಂತೆ. ಇವರಿಗೆ ಭಯ ಬಂದ್ಬಿಡ್ತು, ಏನು ಇವ್ರು ಹಿಂಗೆ ನಾನು ನೋಡ್ತಾ ಇದ್ದಾರಲ್ಲ ಅಂತ. 5 ನಿಮಿಷ ನೋಡ್ತಾನೇ ಇರ್ತಾರೆ.
ಎಲ್ಲ ಆಯಿತು ಸರಿ. ಆಮೇಲೆ ಎದ್ದು ಬಿಡ್ತಾರೆ ಅಷ್ಟೇ, ಮಾತಿಲ್ಲ, ಅಲ್ಲಿಗೆ ನಿಂತೋಯ್ತು. ಸರಿ, ಶಾರದಾನ್ ಜೊತೆಗೆ ಬರ್ತಾರೆ, ದೋಣಿಲಿ ಕೂತ್ಕೊಳ್ತಾರೆ, ಉದ್ಬೋಧನ ಜೊತೆಗೆ ಬರ್ತಾರೆ. ಆಮೇಲೆ ಅವರು ಉದ್ಬೋಧನಲ್ಲಿ ತಮ್ಮ ಕೋಣೆ ಒಳಗಡೆ ಹೋಗಬೇಕಾಯ್ತು ಶಾರದಾಂಜಿ. ಅವಾಗ ಹಿಂದೆ ತಿರುಗಿ ಇವ್ರಿಗೆ ಹೇಳ್ತಾರೆ, ಪ್ರಭಾವಂದರಿಗೆ, ಸೊ ಯು ಆರ್ ಗೋಯಿಂಗ್ ಟು ಕ್ರಾಸ್ 7 oceans, ಒಂದು ಇದಿದೆ ಬಂಗಾಳದಲ್ಲಿ ಗಾದೆ ಇದೆ, ಅದನ್ನು ಹೇಳ್ತಾರೆ. ನೀನು ಸಪ್ತ ಸಮುದ್ರವನ್ನು ದಾಟಿ ಹೋಗ್ತಾ ಇದೆಯಲ್ಲ ಅಂತ. ಹೌದು ಸ್ವಾಮೀಜಿ, ಹೋಗ್ತಾ ಇದ್ದೀನಿ, ಅದು ತುಂಬ ಭಯ ಆಗ್ತಾಯಿದೆ, ಐ ಆಮ್ ಫೀಲಿಂಗ್ ವೆರಿ ನರ್ವಸ್, ತುಂಬ ಭಯ ಆಗ್ತಾಯಿದೆ ಅಂತ. ನಾನು ಏನು ಉಪದೇಶ ಮಾಡಲಿ, ಏನು ಸಂದೇಶ ಕೊಡಲಿ, ಏನು ಧರ್ಮ ಪ್ರಚಾರ ಮಾಡಲಿ ನಾನು ಅಂತ ಹೇಳ್ತಾರೆ. ಅದಕ್ಕೆ ಇವರು ಹೇಳ್ತಾರೆ, ಶಾರದಾಂಜಿ ಹೇಳ್ತಾರೆ, ಇಟ್ ಈಸ್ ನನ್, ಆಂಗ್ಲ ಭಾಷೆಯಲ್ಲೇ ಬರೀತಾರಂತೆ, ಇಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್, ವಿ ವಿಲ್ ಸಿ ಟು ದಟ್. ಇದು ನಿನ್ನ ಕೆಲಸವೇ ಅಲ್ಲ, ನೀವು ಸುಮ್ಮನೆ ಹೋಗಬೇಕು, ಅದರೆಲ್ಲ ನಮ್ಮ ಕೆಲಸ. ಇಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್, ವಿ ವಿಲ್ ಸಿ ಟು ದಟ್. ಒಬ್ಬ ಸಂತನಿಗೆ ಶ್ರೀರಾಮಕೃಷ್ಣ ಸಂಪರ್ಕದಲ್ಲಿ ಬಂದಂಥ ಶಾರದಾಂಜಿ ಒಬ್ಬ ವ್ಯಕ್ತಿಯ ಆಗು ಹೋಗುಗಳಿಗೆ ಅಧಿಕಾರತ್ವವನ್ನು ಪಡೆದುಕೊಂಡಿದ್ದ ಅಂದರೆ ಅವತಾರ ವರಿಷ್ಠ ಜ್ಯೋತಿರ ಜ್ಯೋತಿ ಅಲ್ಲದೆ ಮತ್ತಿನ್ನೇನು. ಅದರ ಪ್ರಜ್ಞೆ, ಅವೇರ್ನೆಸ್ಸು ಕಳೆದುಕೊಳ್ಳದೆ ಇರುವಂತೆ ಅವನಲ್ಲಿ ಪ್ರಾರ್ಥನೆ ಮಾಡಬೇಕು. ಸದಾ ಎನ್ನ ನಾಲಿಗೆಯಲ್ಲಿ ಬರಲಿ ರಾಮನಾಮ ಅಂದ್ರೇನು, ಬರ್ತಾನೆ ರಾಮನಾಮ. ಸಂಸ್ಕಾರ ಸುಡೋದಿಲ್ವಲ್ಲ. ಈಗ ನಾವು ಒಂದದಿಗೆ ತೊಗೊಂಡಿದ್ದೀವಿ, ಸ್ವಾಮಿಗಳು ಆಗಿದ್ದೇವೆ, ಈ ಸಾಕ್ಷಾತ್ಕಾರ ಆಗೋದು ಎಷ್ಟು ಸಲೀಸಲ್ಲಲ್ಲ. ಈ ಪ್ರಜ್ಞೆ ಹೋಗದಂತೆ ಸದಾ ಎನ್ನ ನೆಲೆಯಲ್ಲಿ ಬರಲಿ ರಾಮನಾಮ ಅಂತ ಅದಕ್ಕೆ ಪ್ರಾರ್ಥನೆ ಮಾಡೋದು. ಅದಕ್ಕೆ ಈ ಭರವಸೆ. ಇನ್ನೊಂದು ಘಟನೆ ಹೇಳಿ ನಾನು ನಿಲ್ಲಿಸ್ತೇನೆ. ಶ್ರೀರಾಮಕೃಷ್ಣರು ಒಂದು ಮಾತು ಹೇಳ್ತಿರ್ತಾರಂತೆ, ಈ ಡೈರೆಕ್ಟ್ ಡಿಸೈಪಲ್ಸ್ ಹೇಳೋದು, ರಾಜ ಮಹಾರಾಜ್ ಹೇಳೋದು, ಶಾರದಾಂಜಿ ಕಡಿಮೆ ಹೇಳ್ತಾರೆ, ಅದರಿಂದ ಪ್ರಭಾವಂಜಿ ಕೇಳಿದಂತ. ಶ್ರೀರಾಮಕೃಷ್ಣರು ಯಾವಾಗಲೂ ಹೇಳೋರಂತೆ, ಯಾರು ನನ್ನ ಬಗ್ಗೆ ಚಿಂತನೆಯನ್ನು ಮಾಡ್ತಾರೋ ಅವರಿಗೆ ಎಲ್ಲವೂ ಸಿಗುತ್ತೆ ಅಂತ. ನನ್ನ ಬಗ್ಗೆ ಯಾರು ಚಿಂತನೆ, ಹೂವರ್ ಥಿಂಗ್ಸ್ ಆಫ್ ಮೀ ಹಿ ವಿಲ್ ಗೆಟ್ ಎವ್ರಿಥಿಂಗ್. ಇದು ಸತ್ಯ ಮಾತ್ರ. ಅದಕ್ಕೆ ಎಚ್ಚರವಾಗಿ, ಈ ಪರಮಹಂಸತ್ವ ಸ್ವಲ್ಪ ಎಚ್ಚರವಾಗಿರಬೇಕು, ಕೇಳಿದ್ದೆಲ್ಲ ಕೊಡ್ತಾನೆ, ಅದೇ ಪ್ರಾಬ್ಲಮ್. ಅದಕ್ಕೆ ಯಾರು ನನ್ನನ್ನು ಚಿಂತನೆಯನ್ನು ಮಾಡ್ತಾರೋ ಅವ್ರಿಗೆಲ್ಲವೂ ಸಿಗುತ್ತೆ, ಹಿ ವಿಲ್ ಗೆಟ್ ಎವ್ರಿಥಿಂಗ್. ಅದಕ್ಕೆ ಒಂದು ಉದಾಹರಣೆ, ಪ್ರಭಾವಂಜಿ ಜೀವನದಲ್ಲೇ ಒಂದು ಉದಾಹರಣೆ ಕೊಡ್ತೀನಿ. ಅವರು ಪಾಶ್ಚಾತ್ಯ ದೇಶದ 1949ಗೆ ಭಾರತಕ್ಕೆ ಬಂದಿದ್ದರು. ಅವರ ಪೂರ್ವಾಶ್ರಮ ವಿಷ್ಣುಪುರ, ಕಾಮಾರ್ಪುರದ, ನೀವೆಲ್ಲ ಹೋಗಿರ್ಬೇಕು, ವಿಷ್ಣುಪುರದಲ್ಲಿ ಟೆರಕೋಟಾ ಟೆಂಪಲ್ಸ್ ಎಲ್ಲ ಇದೆ. ವಿಷ್ಣುಪುರಕ್ಕೆ ಇವರ ಪೂರ್ವಾಶ್ರಮ, ವಿಷ್ಣುಪುರಕ್ಕೆ ಹೋಗಿರ್ತಾರೆ ಇವರು. ಸರಿ, ಯಾರೋ ಸ್ವಾಮಿಗಳು ಮಠದಿಂದ ಬಂದಿದ್ರಲ್ವ, ದೊಡ್ಡ ಒಂದು ಮೆರವಣಿಗೆ ಇತ್ಯಾದಿಗಳನ್ನೆಲ್ಲ ಮಾಡಿ ಪ್ರಭಾವಂಜಿನ ಕರ್ಕೊಂಡು ಹೋಗ್ತಾರೆ. ಯಾವಾಗ ಇವ್ರನ್ನೆಲ್ಲ ಮೆರವಣಿಗೆಯಿಂದ ಕರ್ಕೊಂಡು ಹೋಗ್ತಾರೋ ಅಲ್ಲಿಗೆ ಇವರು ಮಧ್ಯಾಹ್ನ ಒಂದು ಕಡೆ ಕೂತಿರ್ತಾರೆ. ಒಬ್ಬ ವಯಸ್ಕ ಬರ್ತಾನೆ, ಬಂದು ಇವ್ರನ್ನ ಪ್ರಭಾವಂಜಿನ ಕೇಳ್ತಾನೆ, ಮಹಾಶಯರೇ ನೀವು ರಾಮಕೃಷ್ಣ ಮಠ ಸ್ವಾಮಿಗಳ? ಅವ್ರು ಹೇಳ್ತಾರೆ, ಹೌದು ಹೌದು ಅಂತ. ಸರಿ, ನೀನು ನನ್ನನ್ನು ಹುಡ್ಕೊಂಡು ಏನಕ್ಕೆ ಬಂದೆ? ಅದಕ್ಕೆ ಅವನು ಹೇಳ್ತಾನೆ, ಮಹಾಶಯರೇ ನಾನು ಪರಮಹಂಸರನ್ನು ನೋಡಿದ್ದೇನೆ, ಶ್ರೀರಾಮಕೃಷ್ಣನ ನೋಡಿದ್ದೆ ನಾನು ಅಂತ. ಹೌದಾ, ಶ್ರೀರಾಮಕೃಷ್ಣ ನೀನಾ ಅಂತ? ಹೌದು ಅಂತ. ಅದಕ್ಕೆ ತನ್ನ ಉದಾಹರಣೆ ಅವನು ಕೊಡ್ತಾನೆ, ಶ್ರೀರಾಮಕೃಷ್ಣ ನೋಡಿದ್ದು ಉದಾಹರಣೆ. ಅವನು ಚಿಕ್ಕ ಹುಡುಗ ಅಂತೆ, ಅವನು ಈಗ ವೃದ್ಧ. ತನ್ನ ಕತೆ ಯಾರಿಗೆ ಹೇಳ್ತಾ ಇದ್ದಾನೆ? ಪ್ರಭಾವಂಜಿಗೆ ಹೇಳ್ತಾನೆ. ನಾನು ಹೇಳ್ತಾ ಇಲ್ಲ, ಅವನು ಇವ್ರಿಗೆ ಹೇಳ್ತಾ ಇರೋದು. ನಾನು ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್. ಏನು ಕತೆ, ಹುಡುಗ ಆಗಿದ್ದಾಗ ಅವರ ಅಕ್ಕ ಇದ್ಲು. ಅಕ್ಕನಿಗೆ ಮದುವೆ ಆಯಿತು. ಗಂಡಿ ಆ ಕಡೆ ಕಾಮಾರ್ಪುಕುರದ ಹುಡುಗ. ಆದ್ದರಿಂದ ಇವನೇನು ಮಾಡ್ತಾ ಇದ್ದಾನೆ, ಹುಡುಗ ಅಕ್ಕನ ಮನೆಗೆ ಬಂದ ಒಂದು ದಿವಸ. ಅವನೇನು ಮಾಡ್ದ, ಗಾಡಿನಲ್ಲಿ ಬಂದ, ವಿಷ್ಣುಪುರದಿಂದ ಅವನು ಎತ್ತಿನ ಗಾಡಿ ಮಾಡಿಕೊಂಡು ಕಾಮಾರ್ಪುಕುರಕ್ಕೆ ಬರ್ತಾ ಇದ್ದಾನೆ ಅಕ್ಕನ ಮನೆಗೆ. ಅಕ್ಕನ ಜೊತೆಗಿದ್ದಾಳೆ. ಹೋಗ್ತಾ ಇದ್ದಾಗ ದಾರಿನಲ್ಲಿ ತುಂಬ ಬಾಯಾರಿಕೆ ಆಯ್ತಂತ ಇವನಿಗೆ. ಬಾಯಾರಿಕೆ ಆದಾಗ ಅಕ್ಕನ ಕೈತ, ಅಕ್ಕ ತುಂಬ ಬಾಯಾರಿಕೆ ಆಗ್ತದೆ, ನೀರು ಬೇಕು ಅಂತ. ನೀರಿಲ್ಲ ಇವ್ರ ಹತ್ರ. ಅವಾಗ ಏನು ಮಾಡಿದ್ರು, ಸರಿ ಅಷ್ಟೊತ್ತಿಗೆ ಅಲ್ಲಿ ಬಂದಾಗ ಹಲ್ದಾರ್ಪುಕರು ಬಂತು. ಅಕ್ಕ ಹೇಳ್ತಾಳೆ, ಹೋಗಿ ಆ ಕೆರೆಯಲ್ಲಿ ನೀರು ಕುಡ್ಕೊಂಬ. ಗಾಡಿ ನಿಲ್ಲಿಸ್ತು. ಹುಡುಗ ಚಿಕ್ಕವನು, ಓಡಿ ಹೋದ ಕೆರೆ ಹತ್ತ. ಆದರೆ ಅವನು ಹಳ್ಳಿ ಹುಡುಗ, ಏನು ಕೈ ಬೊಕ್ಸೆ ಮಾಡಿ ನೀರು ಎತ್ಕೊಂಡು ಕುಡಿಬೋದಿತ್ತು ಅವನಿಗೆ. ಅವನಿಗೆ ಗೊತ್ತಿಲ್ಲ. ಅವನಿಗೆ ಮಡಕೆನಲ್ಲಿ ನೀರು ಕುಡಿದ ಅಭ್ಯಾಸ ಅಂತೆ. ಮಡಕೆ ಇದೆಯಾ ಹುಡುಕ್ತಾನೆ, ಅಲ್ಲೆಲ್ಲ ಮಡಕೆ. ಟೀ ಕೂಡ ಒಂದು ಸಣ್ಣ ಇದರಲ್ಲಿ ಕೊಡ್ತಾರೆ, ಮಣ್ಣಿನ ಇದರಲ್ಲೇ ಕೊಡೋದು. ಈಗ ಕಡಿಮೆ ಆಗ್ತಾಯಿದೆ, ಜನಸಂಖ್ಯೆ ಜಾಸ್ತಿ ಆದಾಗ ಅಷ್ಟು ತರಬೇಕಲ್ಲ ಎಲ್ಲ. ಅದರಿಂದ ಅವನು ಏನಾರು ಒಂದು ಸಣ್ಣ ಏನಾರು ಇದೆಯಾ ಮಣ್ಣಿಂದು ಅಂತ ಹುಡುಕ್ತಾ ಇದ್ದಾನೆ. ಏನೂ ಸಿಗ್ತಾ ಇಲ್ಲ. ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಸುಮ್ಮನೆ ಕೂತಿದ್ದಾನೆ. ಇವನು ನೋಡ್ತಾ ಇದ್ದಾನೆ, ಇವನು ಏನೋ ನೀರು ಕುಡಿಬೇಕು ಅಂತ ಪರದಾಟ ಪಡ್ತಾ ಇದ್ದಾನೆ, ಪರದಾಟ. ಆತ ಏನು ಮಾಡ್ದ, ಕೈಯಲ್ಲಿ ಬಾಕ್ಸೇ ತಂದ್ಬಿಟ್ಟು ಇವನು ಬಾಯಿ ಹತ್ರ ಇರ್ತಾನೆ.
ಇವನು ನೀರು ಕುಡ್ದ ಹುಡುಗ, ಮತ್ತೆ ಖಾಲಿ ಆಯ್ತಾ ಬೊಕ್ಸೆ ತೊಗೊಂಬಂದು ಅವ್ನು ನೀರು ಕೊಟ್ಟ, ಹುಡುಗ ಕುಡ್ದ. ಸರಿ, ಈ ಹುಡುಗನ ನೋಡಿ ಆ ವ್ಯಕ್ತಿ ಈ ಬಾಲಕನಿಗೆ ಹೇಳ್ತಾ ಇದ್ದಾನೆ, ನಿನಗೆ ತುಂಬ ಕಷ್ಟ ಆದರೆ ನನ್ನನ್ನು ನೆನಪು ಮಾಡ್ಕೊ. ಇವನು ಅವನಿಗೆ ಯಾರು ಗೊತ್ತಿಲ್ಲ, ಇವನಿಗೆ ಯಾರು ಗೊತ್ತಿಲ್ಲ. ಈ ಹುಡುಗ ಏನು ನಮ್ಮ ಥರ ಬುದ್ಧಿ ಬಂದಿದ್ದೀನಿ, ಅದೂ ಬಂದಿಲ್ಲ, ಚಿಕ್ಕ ಹುಡುಗ ಅವನು. ಇವನಿಗೇನು ಅರ್ಥ ಆಗ್ತದೆ? ಈಗ ನಮ್ಗೆ ಹೇಳಿದ್ರು ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೆ, ಅದೇ ಸಂಶಯಾಸ್ಪದ. ಅದರಿಂದ ಇವನು ಹೇಳ್ದ, ಅವನಿಗೆ ಅಪರಿಚಿತ ವ್ಯಕ್ತಿ ಬಾಲಕನಿಗೆ ಹೇಳ್ದ, ನಿನಗೆ ತುಂಬ ಕಷ್ಟ ಆದಾಗೆಲ್ಲ ನಾನು ನೆನಪು ಮಾಡ್ಕೊ ಅಂತ. ಸರಿ, ಈ ಹುಡುಗ ಸುಮ್ಮನೆ ನೋಡ್ತಾ ನಿಂತೆ, ಅವ್ನಿಗೇನು ಅರ್ಥ ಆಗಲಿಲ್ಲ. ಅಕ್ಕನಿಗೇನು ಕಸಿಬಿಸಿ, ಎಷ್ಟೊತ್ತಾದರೂ ನೀರು ಕುಡಿಯೋಕ್ಕೆ ಹೋದ ಬರಲಿಲ್ಲ. ತಮ್ಮ ಓಡಿ ಬಂದು ಗಾಡಿ ಹಿಡಿದು ನೋಡಿದ್ರೆ ಇವನು ಯಾರೋ ಓದಾಡ್ತಾನೆ. ತಕ್ಷಣ ಕೈ ಹಿಡ್ಕೊಂಡು ದಡ ಎಳ್ಕೊಂಡು ಓಡೋಗ್ತಾನೆ. ಭಯ ಪಟ್ಬಿಡ್ತಾಳೆ ಅಕ್ಕ. ಅವನು ತವ ಕೇಳ್ತಾನೆ, ಯಾಕೆ ಅಂತ. ಅಯ್ಯೋ ರಾಮಕೃಷ್ಣ, ಅವನು ಹುಚ್ಚು ಹಿಡಿದಿದೆ ಅವನಿಗೆ, ಅವನ ಹತ್ರ ಯಾಕೆ ಮಾತಾಡ್ತಿದ್ದೆ? ಅವನಿಗೆ ಹುಚ್ಚು ಗದಾಯಿ ಅಂತ ಹೆಸರು ನಮ್ಮ ಹಳ್ಳಿನಲ್ಲಿ, ಹುಚ್ಚು ಗದಾಯಿ ಅವನು ಅಂತ ಹೇಳಿ ಕರ್ಕೊಂಡು ಹೊರಟೋದು. ಇದಾಗಿ ಎಷ್ಟೋ ವರ್ಷಗಳು ಕಳೆದು ಹೋಯಿತು. ಈ ವ್ಯಕ್ತಿಗೆ ತುಂಬ ದೊಡ್ಡವನಾದ ಮೇಲೆ ತುಂಬ ಕಷ್ಟಗಳು ಎದುರಿಸ್ತಾ ಇದ್ದಾನೆ. ಆವಾಗ ಇದ್ದಕ್ಕಿದ್ದಂಗೆ ಫ್ಲ್ಯಾಶ್, ಲೈಕ್ ಲೈಟ್ನಿಂಗ್ ಅಂತಾರಲ್ಲ ಆಂಗ್ಲ ಭಾಷೆಯಲ್ಲಿ, ಅವನಿಗೊಂದು ಮಿಂಚು ಹೊಳೆದಂಗೆ ಆಯ್ತು. ಏನು, ನನ್ನನ್ನು ನೆನಪು ಮಾಡ್ಕೊಂತ ಯಾವನೊಬ್ಬ ಅದು ಹುಚ್ಚು ಗದಾಯಿ, ಅವ್ರ ಅಕ್ಕ ಹೇಳ್ತಿದ್ರು, ಅವನ ಹೆಸರು ಇವನಿಗೂ ಗೊತ್ತಿಲ್ಲ. ಆ ಹುಚ್ಚು ಗದಾಯಿ ನೆನಪು ಮಾಡ್ಕೊ ಅಂತ ಹೇಳಿದ್ನಲ್ಲ. ಸರಿ, ಇವನಿಗೆ ನೆನಪಾಯಿತು ಯಾರು, ಹುಚ್ಚು ಗದಾಯಿ. ಇವನಿಗೆ ಯಾವಾಗ ನೆನಪಾಯ್ತು, ಇವನ ಜೀವನದ ಅದೃಷ್ಟ ನೋಡಿ, ಪರಮಹಂಸರ ದರ್ಶನ ಆಗ್ತಾಯಿತ್ತು ಅವನಿಗೆ. ಅವನಿಗೆ ದುಃಖಗಳು ಕಷ್ಟಗಳು ನಿವಾರಣೆ ಆಗ್ತಾಯಿತ್ತು. ಅದಕ್ಕೆ ಅವನೇನು ಮಾಡಿದ ಪದ್ಧತಿ, ಅವನಿಗೆ ಬೇರೆ ಏನು ತಪಸ್ಸು ಮಾಡಲಿಲ್ಲ, ಸಾಧನೆ ಮಾಡಿಲ್ಲ, ಸಂಸ್ಕಾರ ಇಲ್ಲ, ಏನಿಲ್ಲ. ಅವನೇನು ಮಾಡ್ದ, ಈ ಹುಚ್ಚು ಗದಾಯಿ ನೆನಪು ಮಾಡ್ಕೊಳ್ಳೋದು. ತುಂಬ ತೊಂದರೆ ಆಯಿತೋ, ಅವು ಹುಚ್ಚು ಗದಾಯಿ ನೆನಪು ಮಾಡ್ಕೊಳ್ಳೋದು. ಅವನಿಗೆ ಅವನ ದರ್ಶನ ಆಗ್ತಿತ್ತು, ನಿವಾರಣೆ ಆಗ್ತಾಯಿತ್ತು. ಸರಿ, ಇಷ್ಟಾದ ಮೇಲೆ ಎಷ್ಟೋ ವರ್ಷಗಳಾದ ಮೇಲೆ, ಇದು ಆಗಿ ಎಷ್ಟೋ ವರ್ಷಗಳಾದ ಮೇಲೆ ಅವನಿಗೆ ಅರಿವಿಗೆ ಬಂತಂತೆ, ಪರಮಹಂಸರು ಶ್ರೀರಾಮಕೃಷ್ಣ ಪರಮಹಂಸರು ಅಂತ ಯಾರು ರಾಮಕೃಷ್ಣ ಮಿಷನ್ ಪೂಜೆ ಮಾಡ್ತಾರೋ ಈ ಹುಚ್ಚಿಗೆ ನಾ ಇಬ್ಬರು ಒಬ್ಬರೇ ಅಂತ. ಆಮೇಲೆ ಯಾವಾಗ ವಿಷ್ಣುಪುರಕ್ಕೆ ಹೋಗಿ ಇವನು ಇದ್ದಾಗ ಪ್ರಭವಾಂಜಿ ಬರ್ತಾರೋ ಹುಡ್ಕೊಂಬಂದ ಅವನು. ಏನು, ನಿಮ್ಮ ಶ್ರೀರಾಮಕೃಷ್ಣ ಪರಮಹಂಸ ಯಾರು ಇರ್ತಾರಲ್ಲ ಅವರು ನನಗೆ ಆವಾಗ ಬಂದು ದರ್ಶನ ಕೊಡ್ತಾರವರು ಅಂತ ಹೇಳಲಿಕ್ಕೆ ಇವನು ಹುಡ್ಕೊಂಬರ್ತಾನಂತ. ಅವ್ನು ತುಂಬ ವಯಸ್ಸು. ಆಮೇಲೆ ಮುಂದೆ ಅವನ ಜೀವನದಲ್ಲಿ ಬರೀತಾರೆ ಏನಂತಂದರೆ, ಕೊನೆಯ ವಯಸ್ಸಲ್ಲಿ ಅವ್ನು ಸುಮ್ಮನೆ ಅವ್ನು ಮರದ ಕೆಳಗೆ ಕೂತ್ಕೊಂಡು ಅವ್ನು ಸುಮ್ಮನೆ ಇಷ್ಟೇ ಜಯರಾಮಕೃಷ್ಣ ಜಯರಾಮಕೃಷ್ಣ ಇಷ್ಟೇ ಹೇಳ್ದ ಅಂತ. ಅವ್ನು ಇನ್ನೇನು ಹೇಳೋದಿಲ್ಲ, ಅವ್ನು ಮಂತ್ರ ದೀಕ್ಷೆ ಆಗಿಲ್ಲ. ಅವ್ನು ಮರದ ಕೆಳಗಡೆ ಕೂತ್ಕೊಂಡು ಕೊನೆಯ ಜೀವನವನ್ನು ಕಳೆದಿದ್ದು ಜಯರಾಮಕೃಷ್ಣ ಹೆಸರು ಹೇಳ್ಕೊಂಡು, ಇನ್ನೇನಿಲ್ಲ, ಹೆಚ್ಚಿಗೆ ಇಲ್ಲ. ಅದಕ್ಕೆ ಈ ಜಾಗೃತಿ ಈಸ್ ಭಾಳ ಮುಖ್ಯವಾದದ್ದು ನಮ್ಮ ಜೀವನದಲ್ಲಿ. ಅವನು ವಿರಾಟ್. ನನ್ನ ಕಷ್ಟಗಳು ಇವರು ಹೇಳ್ತಾರಲ್ಲ, ಯಾರೋ ಒಬ್ಬ ಭಕ್ತ ಬ್ರಹ್ಮಾಂಜಿ ಮಹಾರಾಜ ಹತ್ರ ಏನು ತುಂಬ ಜೀವನದಲ್ಲಿ ತುಂಬ ಏನೋ ತೊಂದರೆ ಈಡಾಗಿ ತನ್ನ ದೌರ್ಬಲ್ಯದಿಂದ ಕೆಲವು ಪ್ರಮಾದಗಳು ನಡೆದು ಹೋಗ್ತದೆ ಅವನ ಜೀವನದಲ್ಲಿ. ಅವನು ಶ್ರೀಮಾತೆಯವ್ರ ಹತ್ರ ಹೋಗ್ತಿರ್ತಾನೆ. ಶ್ರೀಮಾತೆಯವರು ಸ್ವಲ್ಪ ನಮ್ಮವರು ಅಂತ ಒಂದು ನಂಬಿಕೆ ಅಲ್ಲ ನಮಗೆ, ಆದ್ದರಿಂದ ಹೋಗ್ತಾರೆ. ಬ್ರಹ್ಮಾಂಜಿ ಹತ್ರ ಹೋಗೋಕ್ಕೆ ಭಯ, ಯಾಕಂದರೆ ಅವ್ರ ಜೀವನ ತುಂಬ ಘಟನೆಗಳಿಲ್ಲ. ಕಣ್ಣಲ್ಲಿ ನೋಡಿ ಇವನೇನು ಅಂತೆಲ್ಲ ಅಳೆದು ಬಿಡ್ತಾರಲ್ಲ. ಬ್ರಹ್ಮಾಂಜಿ ಹತ್ರ ಹೋಗ್ತಿರೋದಿಲ್ಲ. ಅದಕ್ಕೆ ಅವರು ಒಂದು ಸಲ ಅವನು ಕೆಳಗಡೆ ಕೂತಿರ್ತಾನೆ ಬೇಲೂರು ಮಠದಲ್ಲಿ. ಅವಾಗ ಬ್ರಹ್ಮಾಂಜಿನಿ ಕೆಳಗಡೆ ಬಂದು ಹೇಳ್ತಾರೆ, ಯಾಕೋ ಇಷ್ಟೊಂದು ಹೆದರ್ತಿ? ಒಂದು ಹಸುವಿಗೆ ಕೊಂಬು ಅಥವಾ ಅವ್ರ ಎಮ್ಮೆ ಉದಾಹರಣೆ ಕೊಡ್ತಾನೆ ಅಂತ ಕಾಣುತ್ತೆ. ಆ ಕೊಂಬಿನ ಮೇಲೆ ನೊಣ ಕೂತ್ರೆ ಅದು ಹಸುವಿಗೆ ಅರಿವಿಗೆ ಬರ್ತದೆ. ಹಾಗೆ ನಿನ್ನ ಏನು ಪ್ರಮಾದ ಇದೆಯಲ್ಲೋ ಅದು ನನ್ನ ಕೊಂಬಿನ ಒಂದು ಇದು. ಅದರಿಂದ ಅದು ಯಾವುದೂ ನನಗೆ ಗಮನಕ್ಕೆ ಬಂದಿಲ್ಲ. ಬಾ ಅಂಥೇಳಿ ಎರಡು ಕೈ ಬಾಹು ತಬ್ಬಿಕೊಳ್ತಾನಂತ ಆ ವ್ಯಕ್ತಿನ. ಬಾಹು ಬಿಚ್ಚಿ ಬ್ರಹ್ಮಾಂದ್ರು ಅವನ್ನ. ಅಂದರೆ ಏನು, ಆ ಭಗವಂತ ಅಷ್ಟು ಅನಂತ ಅಸೀಮ. ಅವನು ಅದಕ್ಕೆ ಯಾರೋ ಹೇಳ್ತಾ ಇದ್ರು, ಯಾರೋ ಒಬ್ಬರು ಸ್ವಾಮಿಗಳ ಬಗ್ಗೆ ಹಿಂಗೆ ಹಾಗೆಲ್ಲ ಆಗೋಯ್ತು, ಹೀಗೆಲ್ಲ ಮಾಡಿಬಿಟ್ರು, ಹಾಗೆಲ್ಲ ಆಯಿತು ಅಂತ ಕಾನ್ವರ್ಸೇಷನ್ ನಡೆಯುತ್ತಲ್ಲ ಮಠಗಳಲ್ಲಿ. ಮುಂದೆ ಅವ್ರನ್ನೇನು ಮಾಡಬೇಕು, ಇಟ್ಕೋಬೇಕು, ಕಳಿಸ್ಬೇಕು, ಎಲ್ಲ ಚರ್ಚೆ ನಡೀತಿರ್ತಲ್ಲ. ಅದಕ್ಕೆ ತುಂಬ ಹಿರಿಯ ಸನ್ಯಾಸಿಗಳು ಸ್ವಲ್ಪ ಅನುಭವಿಸ್ತರು. ಅವ್ರು ಹೇಳಿದರು, ಈ ನಿಮ್ಮ ಕ್ರಿಟಿಸಿಸಮ್ ಎಲ್ಲ ಇದೆಲ್ಲ, ಗಾಡ್ ವಿಲ್ ನಾಟ್ ಇವನ್ ಹಿಯರ್ ಟು ಆಲ್ ದೀಸ್ ಥಿಂಗ್ಸ್ ಅಂತ. ಅವನಿಗೆ ಇವನೊಬ್ಬ ಅವನ ಪುತ್ರನೇ ಅವನು. ನಿಮ್ಮ ದೋಷಾರೋಹಣೆ ಅವನು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ಏನೇ ಪ್ರಮಾದ ಮಾಡಿ ಅಂತ ಭಗವಂತನಿಗೆ ಅವ್ನ ಮಗ, ಅವ್ನು ಹೆಂಗೆ ವ್ಯವಸ್ಥೆ ಮಾಡಬೇಕಲ್ಲ, ಕರ್ಕೊಂಡು ಹೋಗ್ಬೇಕಲ್ಲ, ಮುಕ್ತಿ ಕೊಡಬೇಕಲ್ಲ, ಅವನ ಜವಾಬ್ದಾರಿ ಅದು. ಅದರಿಂದ ಐ ವಿಲ್ ನೆವರ್ ಫೀಲ್, ಯು ವಿಲ್ ನಾಟ್ ಈವನ್ ಕನ್ಸಿಡರ್ ದೀಸ್ ಥಿಂಗ್ಸ್. ನೀವು ಮಾತ್ರ ಮಾತಾಡ್ಕೊಳ್ಳಿ ಅಂತ ಅಂದರು ಅವರು. ಹಾಗೆ ಅನಂತವಾದ ಪರಬ್ರಹ್ಮನಿಗೆ ಇವನು ಯಾರೋ ನನ್ನ ಕೂದಲೆಲ್ಲ ಚಟ್ಟಿ ಹೇಳ್ದ ಅಂದರೆ ಅಯ್ಯೋ ರಾಮಕೃಷ್ಣ. ಅದಕ್ಕೆ ಅದೆಲ್ಲ ಕಲ್ಪನೆ ಬಂದಾಗ ನಮ್ಮ ಸಂಸಾರ ಎಷ್ಟು ಚಿಕ್ಕದಾಯ್ತು ರೀ. ಸೂರ್ಯನೇ ಒಂದು ಧೂಳು. ಹಾಗಿದ್ದ ಮೇಲೆ ನಮ್ಮ ಮನೆ, ನಮ್ಮ ಮಠ, ನಮ್ಮ ಅಧಿಕಾರ, ನಮ್ಮ ಹಣ, ನಮ್ಮ ಸ್ಥಿತಿ, ನಮ್ಮ ಸ್ವಾಮಿಗಳು, ಏನು ರಾಮಕೃಷ್ಣ ಮಿಷನ್
ಯಾವುದು ಗಣನೆಗೆ ಬರುವುದಿಲ್ಲ ಭಗವಂತನ ಮುಂದೆ. ಇದೆಲ್ಲ ಒಂದು ನಿಮಿತ್ತ ಅಷ್ಟೇ, ಇದು ಒಂದು ಸಾಕ್ಷಾತ್ಕಾರಕ್ಕೆ ಬೇಕಾದ ಒಂದು ವ್ಯವಸ್ಥೆ ಅಷ್ಟೇ. ಆ ವ್ಯವಸ್ಥೆಗೆ ಅನುಜೋಡಿಸ್ಕೊಂಡು ಅದಕ್ಕೆ ಅದು ಅಧಿಷ್ಠಾನದ ಮೇಲೆ ನಾನು ನಿಂತಿದ್ದೇನೆ, ಅಧಿಷ್ಠಾನದಿಂದ ಆ ಪರಿಪೂರ್ಣಕ್ಕೆ ಹೋಗ್ತಾ ಇದ್ದೇನೆ, ಈ ಕಲ್ಪನೆ ಮೇಲೆ ಆ ಜ್ಯೋತಿರ ಜ್ಯೋತಿ ಉಜಲ ಹೃದಯ ಕಂದರ ಈ ಭಾವನೆಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅವನ ಅನುಭೂತಿ ನಮಗೂ ಉಂಟಾಗಿ ಈ ಸೀಮಿತತೆ ಹೋಗಿ ಅನಂತತೆಗೆ ನಾವು ಲೀನವಾಗ್ತೇವೆ. ಆದ್ದರಿಂದ ದೇ ಲಂಗ್ ರಂಗ್ ಭಂಗ್ ಬಾಜೆ ಅಂಗ ಸಂಗ ಮೃದಂಗ್, ನಾವು ಈ ಭಾಜನೆಯೊಂದಿಗೆ ನೀನು ಸ್ಮರಣೆ ಮಾಡ್ತಾ ಇದ್ದೀವಪ್ಪ, ಸದ್ಬುದ್ಧಿಯನ್ನು ಕೊಡು ಶಿವ ಹರ ದೇವ ಅಂಥೇಳಿ ಖಂಡನ ಶುರು ಮಾಡಬೇಕು ನೆಕ್ಸ್ಟ್ ಈ ಸಾಹಲ್ನಲ್ಲಿ. ಈ ಭಾವನೆಗಳು ವಿವೇಕಾನಂದರು ಕೂಡ ಭಾಳ ತಮ್ಮ ಋಷಿವಾಕ್ಯಗಳು ಇದನ್ನೆಲ್ಲ ಅದು ಇವರು ನಮ್ಮ ಮುಂಚೆ ಕೂಡ ಅಷ್ಟೇ ಸ್ವಾಮಿಗಳೆಲ್ಲ ಇದೆಲ್ಲ ಸ್ವಾಮೀಜಿಯೆಲ್ಲ ಏನು ಹೇಳ್ತಾರೆ, ಶುದ್ಧ ಅಂದ್ರೆ ಹೇಳ್ತಾರೆ, ಇಫ್ ಯು ಕ್ಯಾನ್ ರೀಡ್ ಸ್ವಾಮೀಜಿಸ್ ಐಡಿಯಾಸ್ ಪರ್ಫೆಕ್ಟ್ಲಿ ಯು ಹ್ಯಾವ್ ನೋ ಡೌಟ್ಸ್ ಪರ್ಟೈನಿಂಗ್ ಟು ಸ್ಪಿರಿಚುವಲ್ ಲೈಫ್ ಅಂತ ಶುದ್ಧ ಅಂದ್ರೆ ಹೇಳ್ತಾರೆ. ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ತುಂಬ ಇದೆ. ಅದರಿಂದ ಒಬ್ಬ ಋಷಿನಿಂದ ಬಂದಂಥ ಇದನ್ನು ನಾವು ನಮಗಂತೂ ಅನುಭೂತಿ ಇಲ್ಲ ಸಾಧ್ಯ, ಆದರೆ ಇನ್ನೊಬ್ಬ ಋಷಿ ಕೊಟ್ಟಿದ್ದಾನಲ್ಲ ನಮ್ಮ ಅನುಭೂತಿ, ಕಣ್ ತೆರೆಸ್ತಾ ಇದ್ದಾನೆ. ಈ ಭಾವ ಇಟ್ಕೊಂಡು ನಾವು ಮುಂದೋಗ್ಲಿ ಪ್ರಯತ್ನ ಪಡೋಣ. ಮುಂದಿನ ತಿಂಗಳಿನ ಶುಕ್ರವಾರದಲ್ಲಿ ಪ್ರಕೃತಿ ಪರಮಾನಂದ ಪ್ರಾರಂಭ ಮಾಡ್ತಾನೆ. ಇಲ್ಲಿಗೆ ನಮ್ಮ ಈ ಖಂಡನ ಭಾವಬಂಧನ ವ್ಯಾಖ್ಯಾನ ಮುಗಿದಿದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.